ನಾವುಗಳು. ಕೆಲವರು ಹೊಸದಾಗಿದ್ದೀರಿ, ಅನೇಕರು ಅನೇಕ ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀರಿ. ನೀವು ಯಾರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀರಿ? ನಾನು ನನ್ನ ಜೀವಿತದಲ್ಲಿ ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀನಿ? ನಾನು ಹೀಗೆ ಹೇಳ್ತೀನಿ, ಲೋಕಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅದರಲ್ಲಿ ಒಂದು ಸಮಯವನ್ನು ದೇವರಿಗಾಗಿ ಕೊಡುವಂಥವರಲ್ಲಿ ಹೆಚ್ಚಿನ ಜನ ಇದ್ದಾರೆ. ಮತ್ತೆ ಹೇಳ್ತೀನಿ, ಕುಟುಂಬಕ್ಕೋಸ್ಕರ ಪ್ರಾಮುಖ್ಯತೆ ಕೊಟ್ಟು, ಈ ಲೋಕಕ್ಕೋಸ್ಕರ ಪ್ರಾಮುಖ್ಯತೆ ಕೊಟ್ಟು, ತನ್ನ ಸ್ವಂತ ಸುಖಕ್ಕೋಸ್ಕರ ಪ್ರಾಮುಖ್ಯತೆ ಕೊಟ್ಟು ಅದರಲ್ಲಿ ಒಂದು ಸಮಯವನ್ನು ದೇವರಿಗಾಗಿ ಕೊಡುವಂತಹ ವಿಶ್ವಾಸಿಗಳು ನಾನಾಗಿದ್ದೀನಿ. ಆದರೆ ದೇವರಿಗಾಗಿ ಜೀವಿಸ್ತಾ ಕುಟುಂಬಕ್ಕಾಗಿ ಸಮಯ ಕೊಡೋದು, ಕೆಲಸಕ್ಕಾಗಿ ಸಮಯ ಕೊಡೋದು, ಮೊಬೈಲ್ಗಾಗಿ ಸಮಯ ಕೊಡೋದು, ಮಕ್ಕಳಿಗಾಗಿ ಸಮಯ ಕೊಡುವಂಥವರು ನಾವು ಎಷ್ಟು ಜನ ಇರ್ತೀವಿ? ಮತ್ತೆ ಹೇಳ್ತೀನಿ, ಗಮನಿಸಿದೆ. ನಾವು ಲೋಕಕ್ಕೋಸ್ಕರ ಬದುಕ್ತಾ, ನನಗೋಸ್ಕರ ಬದುಕ್ತಾ, ಕುಟುಂಬಕ್ಕೋಸ್ಕರ ಬದುಕ್ತಾ ಒಂದು ಸಮಯವನ್ನು ದೇವರಿಗಾಗಿ ಕೊಡ್ತಾ ಇದ್ದೀವಿ. ಅದು ಭಾನುವಾರ ಆಗಿರ್ಬೋದು, ಸ್ಪೆಷಲ್ ಮೀಟಿಂಗ್ಗಳಾಗಿರ್ಬೋದು, ನಿಮ್ಮ ಮನೆಗೆ ಬಂದಂತಹ ಪ್ರಾರ್ಥನಾ ಗುಂಪುಗಳಿಗಾಗಿರ್ಬೋದು, ದೇವರಿಗೆ ಒಂದು ಸಮಯವನ್ನು ಕೊಡ್ತಾ ಇದ್ದೀವಿ. ಬಟ್ ಸರಿಯಾಗಿ ಹೇಳಬೇಕು ಅಂದರೆ, ದೇವರಿಗಾಗಿ ನಾನು ಜೀವಿಸ್ತಾ, ದೇವರಿಗಾಗಿ ನಾನು ಪ್ರತ್ಯೇಕಿಸಲ್ಪಟ್ಟವನಾಗಿ, ಪ್ರತಿಷ್ಠಿಸಲ್ಪಟ್ಟವನಾಗಿ, ಅದರ ಮಧ್ಯದಲ್ಲಿ ಕುಟುಂಬಕ್ಕೆ ಸಮಯ ಕೊಡಬೇಕು, ಅದರ ಮಧ್ಯದಲ್ಲಿ ನಾನು ಕೆಲಸಕ್ಕೆ ಸಮಯ ಕೊಡಬೇಕು, ಅದರ ಮಧ್ಯದಲ್ಲಿ ನಾನು ಮಕ್ಕಳಿಗೆ ಸಮಯ ಕೊಡಬೇಕು, ಅದರ ಮಧ್ಯದಲ್ಲಿ ನನ್ನ ಸುಖ ಸಂತೋಷಗಳು ಏನೇನು ಕಾಣ್ತದೋ ಕೆಲವು ಸಮಯ ಕೊಡಬೇಕು. ಆದರೆ ನಮ್ಮದು ಉಲ್ಟ ಆಗಿದೆ. ಎಲ್ಲವುಗಳಿಗೋಸ್ಕರ ಬದುಕ್ತಾ ಕರ್ತನಿಗೋಸ್ಕರ ಒಂದು ಸಮಯವನ್ನು ಕೊಡ್ತಾ ಇದ್ದೀವಿ ಅಷ್ಟೇ. ಹೌದಾ? ಕರ್ತನಿಗೆ ಸಮಯ ಕೊಡ್ತಾ ಇದ್ದೀವಿ ನಾವು, ಕರ್ತನಿಗಾಗಿರೋ ಬದುಕ್ತಾ ಇಲ್ಲ. ಆದರೆ ನಮ್ಮನ್ನು ದೇವರು ಯಾವುದಕ್ಕೋಸ್ಕರವಾಗಿ ಪ್ರತ್ಯೇಕ ಮಾಡಿದ್ದಾರೆ, ಪ್ರತ್ಯೇಕಿಸಲ್ಪಟ್ಟದ್ದು. ಈ ಥರ ವಿಷಯಗಳನ್ನು ತೆಗೆದು ಅನೇಕ ಉದಾಹರಣೆಗಳನ್ನ ಹೇಳಿ ನಿಮಗೆ ಅರ್ಥ ಮಾಡಿಸಿದ್ರು ಕೂಡ, ನಾನು ಯಾವುದಕ್ಕಾಗಿ ನಿರ್ಮಿಸಲ್ಪಟ್ಟಿದ್ದೇನೆ, ನಾನು ಯಾವುದಕ್ಕಾಗಿ ನಿರ್ಮಿಸಲ್ಪಟ್ಟಿದ್ದೇನೆ, ಪ್ರತ್ಯೇಕವಾದ್ದು, ಪ್ರತ್ಯೇಕಿಸಲ್ಪಡೋದು ಅಂದರೆ ಅರ್ಥ ಎಲ್ರಿಗೂ ಚಿರಪರಿಚಿತವಾದ ಒಂದು ವಚನ, ಆದಿಕಾಂಡ 1:4 ವಚನ. ಹೋದ್ರಿ, ಆದಿಕಾಂಡ 1ನೇ ಅಧ್ಯಾಯ ಅದರ 4ನೇ ವಚನ. ಸಾಕು. ದೇವರು ಪ್ರಾರಂಭದಲ್ಲಿಯೇ, ಆದಿಯಲ್ಲಿಯೇ ಕತ್ತಲೆಯನ್ನು ಬೆಳಕನ್ನು ಏನು ಮಾಡಿದಂತೆ ಪ್ರತ್ಯೇಕಿಸೋದಂದರೆ ಬೇರೆ ಬೇರೆ ಮಾಡಿ. ಯಾಕೆ ಒಟ್ಟಿಗೆ ಇರಿಸಲಿಲ್ಲ ದೇವರು? ಇವತ್ತು ನೀವೇ ನಿಮ್ಮ ಮನೆಗಳಲ್ಲಿ ಕತ್ತಲೆ ಇದೆ ಅಂದರೆ ಲೈಟ್ ಆನ್ ಮಾಡಿದ ತಕ್ಷಣ ನೀವು ಮನೆಗೆ ಹೇಳ್ತೀರಾ, ನಾನು ಲೈಟ್ ಆನ್ ಮಾಡ್ತೀನಿ, 3 ಜನ ಬನ್ನಿ, ಈ ಕತ್ತಲೆನೆಲ್ಲ ತಳ್ಳಿಬಿಡಮು, ಬೆಳಗ್ಗೆ ಬಂದು ಸೇರ್ಕೊಳ್ಳಿ, ಪ್ರಯತ್ನ ಮಾಡ್ತೀರಾ? ಲೈಟ್ ಆನ್ ಮಾಡಿದ ತಕ್ಷಣ ಕತ್ತಲೆ ಏನಾಗುತ್ತೆ? ಒಟ್ಟೋಗುತ್ತೆ, ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಅಂದರೆ ಬೆಳಕಿರುವ ಕಡೆ ಕತ್ತಲೆ ಇರಲ್ಲ, ಕತ್ತಲೆ ಇರುವ ಕಡೆ ಬೆಳಕಿರಲ್ಲ. ಕತ್ತಲೆಯನ್ನು ಬೆಳಕನ್ನು ಬೇರೆ ಬೇರೆ ಮಾಡಿಬಿಡ್ತಾ. ಆದಿಕಾಂಡ 1ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ಬೇರೆ ಮಾಡಿದ್ದು ಇವತ್ತಿಗೂ ಬೇರೆಯಾಗಿದೆ. ಹೌದಾ? ಕತ್ತಲೆ ಬೆಳಕನ್ನು ದೇವರು ಬೇರೆ ಬೇರೆ ಮಾಡಿದ್ದಾರೆ. ಇವತ್ತು ವಿಶ್ವಾಸಿಗಳಾದ ನಮ್ಮನ್ನು ಲೋಕದಿಂದ ಆರಿಸಿ ನಮ್ಮನ್ನು ಪ್ರತ್ಯೇಕಿಸಿದ್ದಾರೆ. ಎಷ್ಟು ಜನ ನಾವು ಲೋಕದವರಲ್ಲ ಅನ್ನುವ ರೀತಿ ನಾವು ಮಾಡ್ತಾ ಇದ್ದೀವಿ. ಕೆಲವರಿಗೆ ಪಾಸ್ಟರ್ ಮಾತು ಗೊತ್ತು ಬಿಡು, ನನ್ನೇ ಹೇಳ್ತಿರ್ತಾರೆ, ನಾನೇ ಲೋಕದಲ್ಲವನೇ, ನಂಗೆ ಗೊತ್ತು ಅಂದ್ಕೊಳ್ಳಿ ಬಿಡು, ನನ್ನ ಪಾಡೆ ನಾನಿರಮು. ಪಾಸ್ಟರ್ ಮಾತು ಹಳೆ ಮಾತಾಗ್ಬಿಟ್ಟಿದೆ ಕೆಲವರಿಗೆ. ಬಟ್ ಎಚ್ಚರಿಕೆ ಇರಲಿ, ದೇವರು ನಿನ್ನನ್ನು ಕರೆದದ್ದು, ನಿನ್ನ ಪ್ರತ್ಯೇಕಿಸಿ ನೀನು ಅವರೆಲ್ಲರಿಗಿಂತ ವ್ಯತ್ಯಾಸವಾದವನು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಸಭೆಗೆ ಬಂದು ಇವತ್ತಿಗೂ ಎಷ್ಟೋ ಜನ, ಕೆಲವರು ಹೊಸದ ಮಂದಿ ಗಮನಿಸ್ರಿ, ವಿಗ್ರಹ ಆರಾಧನೆ ಮಾಡ್ತಾ ಇದ್ದೀವಿ, ತಪ್ಪಾದ ಜೀವಿತವನ್ನು ಜೀವಿಸ್ತಾ ಇದ್ದೀವಿ, ಪಾಪದಲ್ಲಿ ಜೀವಿಸ್ತಾ ಇದ್ದೀವಿ, ಮರೆಮುಗುವಾದ ಕೆಟ್ಟತನವನ್ನು ಬದುಕ್ತಾ ಇದ್ದೀವಿ, ಕೆಟ್ಟತನದಲ್ಲಿ. ಈಗಿರುವಾಗ ಸಭೆಯೊಳಗೆ ಕೂತ್ಕೊಂಡು ನಾನು ದೇವರ ಮಗಳು ಅಂತ ಹೇಳ್ಕೊಳ್ಳುವಂಥ ಯಾವ ಸಂತೋಷಕ್ಕಾಗಿ? ನನ್ನನ್ನು ದೇವರು ಪ್ರತ್ಯೇಕಿಸಿಬಿಟ್ಟಿದ್ದಾರೆ. ನಾನು ಮಾತಾಡ್ತಿರೋದು ಪ್ರತ್ಯೇಕಿಸಲ್ಪಡುವಿಕೆ, ಪ್ರತ್ಯೇಕತೆ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಒಂದು ವಚನವನ್ನು ತೆಗೆದುಕೊಳ್ಳ್ರಿ, ವಿಮೋಚನೆ ಕಾಂಡ, ಅದು ಕೂಡ ತೆಗೆದೇನು ಬೇಡ, ನಾನು ವಿಮೋಚನೆ ಕಾಂಡ ಸ್ಟಡಿ ಮಾಡ್ತಾ ಇದ್ದೀನಿ, ಬೈಬಲ್ ಸ್ಟಡಿ ಹೇಳ್ತಾ ಇದ್ದೀನ. ಬೈಬಲ್ ಸ್ಟಡಿಯಲ್ಲಿ ಅದ್ಭುತ ಮಾಡುವುದನ್ನು ಕೂಡ ವ್ಯತ್ಯಾಸವನ್ನು ತೋರಿಸಿದ್ದಾರೆ ದೇವರು. ಇಸ್ರಾಯೇಲ್ ಜನರ ಕಡೆ ಬೆಳಗಿರುತ್ತೆ, ಐಗುಪ್ತ ಜನರ ಕಡೆಯಲ್ಲಿ ಕತ್ತಲಿರುತ್ತೆ. ವ್ಯತ್ಯಾಸವನ್ನು, ಅದ್ಭುತದಲ್ಲೂ ವ್ಯತ್ಯಾಸವಾಗಿರಬೇಕು ಅಂತ ನೋಡ್ತಾರೆ ದೇವರು. ಇವತ್ತು ನಾನು ಕತ್ತಲೆ ಬೆಳಕನ್ನು ಬೇರೆ ಮಾಡಿದಂಥ ದೇವರು ನನ್ನನ್ನು ಕರೆದಿದ್ದಾರೆ. ಅದ್ಭುತದಲ್ಲಿಯೂ ವ್ಯತ್ಯಾಸವನ್ನು ತೋರಿಸುವಂತಹ ದೇವರು ನನ್ನನ್ನು ಕರೆದಿದ್ದಾರೆ. ಇವತ್ತು ನಾನು ಯಾವ ರೀತಿ ವ್ಯತ್ಯಾಸವುಳ್ಳವನಾಗಿ ಜೀವಿಸ್ತಾ ಇದ್ದೀನಿ?
ನಾನು ವ್ಯತ್ಯಾಸವಾದ ಜೀವನ ಜೀವಿಸಬೇಕು ಅಂತ ಪ್ರಿಯ ಸಭೆಯೇ ನಿಮ್ಮನ್ನು ದೇವರು ಕರೆದರು. ಎಲ್ಲರ ಥರ ನೀವು ಬದುಕಲಿಕ್ಕೆ ಸಭೆ ಅವಶ್ಯಕತೆ ಇಲ್ಲ. ಸತ್ಯವೇದ ನಮಗೆ ಬೋಧಿಸುವಂತಹ ಅವಶ್ಯಕತೆ ಇಲ್ಲ. ಎಲ್ಲರ ಥರ ನಾವು ಬದುಕುವ ಹಾಗಿದ್ದರೆ ನಾವು ಎಲ್ಲರ ಹಾಗೆ ಬದುಕದೆ ಪ್ರತ್ಯೇಕಿಸಲ್ಪಟ್ಟವನಾಗಿರಬೇಕು ಅನ್ನೋದರೆ ದೇವರ ಆಸೆ ಬರ್ತಾರೆ. ಒಂದು ವಚನ ತೆಗೆದುಕೋ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 19ನೇ ವಚನ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ಸಣ್ಣಗಳನ್ನು ಮಮತೆಯಿಡುತ್ತಿತ್ತು. ಸ್ಲೋ ಓದಿ. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಸಾಕು. ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ. ಗಮನಿಸ್ತಾ ಇದ್ದೀರಾ? ನೀವು ಲೋಕದವರಲ್ಲದೆ ಇರುವುದರಿಂದಲೂ ಹಾಗಿದ್ರೆ ನಾವು ಯಾರಂತೆ? ನಾವು ಲೋಕದವರಲ್ಲ. ಪಕ್ಕದಲ್ಲಿ ಕೇಳಿ, ನಿಜವಾಗ್ಲೂ ಲೋಕದವರಲ್ವ ನೀವು ಅಂತ ಉತ್ತರ ಹೇಳಿದ್ರ? ನಾನು ಬದುಕ್ತಿರೋದೇ ಲೋಕದವನ ಹಾಗೆ. ಆದರೆ ಬೈಬಲ್ ಹೇಳ್ತಿದೆ, ನೀವು ಲೋಕದವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ. ನನ್ನನ್ನು ಯಾವುದರಿಂದ ದೇವರು ಬೇರ್ಪಡಿಸಲಿಕ್ಕೆ ಇಷ್ಟಪಡ್ತಾರೆ ಆಗಿದ್ರೆ ಲೋಕದಿಂದ ನಾನು ಬೇರ್ಪಡಿಸಲಿಕ್ಕೆ ಇಷ್ಟಪಡ್ತಾರೆ. ಲೋಕದಿಂದ ನೀನು ಪ್ರತ್ಯೇಕವಾಗಬೇಕು. ಲೋಕದವರಿಗೂ ನಿನಗೂ ವ್ಯತ್ಯಾಸ ಇರಬೇಕು. ಅವರು ಜೀವಿಸುವ ಹಾಗೆ ನಾನು ಜೀವಿಸುವುದಲ್ಲ. ಅವರು ಜಾತ್ರೆಗೆ ಹೋಗ್ತಾರೆ ಅಂತೇಳಿ ನಾನು ಹೋಗೋದಲ್ಲ. ಅವರು ಪಾಪದ ಕಾಲ ಮುಳುಗ್ತಿದ್ದಾರೆ ಅಂತೇಳಿ ನಾನು ಮುಳುಗೋದಲ್ಲ. ನಮ್ಮ ಸಭೆಯಲ್ಲಿ ಕೆಲವು ವಿಶ್ವಾಸಿಗಳಿದ್ದಾರೆ. ಕಾಲೇಜ್ ಹೋಗ್ತಿದ್ದಾರೆ, ಕೆಲಸಕ್ಕೆ ಹೋಗ್ತಿದ್ದಾರೆ. ಇಂಥ ಕಾರ್ಯಗಳು ಇರೋದಾದರೆ ಕಾಲೇಜ್ಗಳಲ್ಲಿ ಅಥವಾ ಕೆಲಸ ಸ್ಥಳಗಳಲ್ಲಿ ಟ್ರಿಪ್ ಹೋಗ್ತಾರೆ. ಗೊತ್ತಾ? ಏನೋಗ್ತಾರೆ? ಟ್ರಿಪ್ ಹೋಗ್ತಾರೆ. ಟ್ರಿಪ್ನಲ್ಲಿ ವಿಶ್ವಾಸಿಯಾದ ನೀನು 100 ಜನ ಅವಿಶ್ವಾಸಿಗಳ ಸಂಗಡ ಯಾವ ರೀತಿ ನೀನು ನಡ್ಕೊಳ್ತಾ ಇದೆಯಾ? ಅದು ಎಲ್ಲಿಂದ ಕಂಡು ಹಿಡಿದ್ರೆ ಪುಣ್ಯಾತ್ಮ ರೀಲ್ಸು ಅಂತ. ರೀಲ್ಸ್ ಮಾಡಿ ಹಾಕೋದು, ನನಗೆ ಮಾತ್ರ ಬ್ಲ್ಯಾಕ್ ಮಾಡೋದು. ಪಾಸ್ಟ್ರಿಗೆ ಓದಿರ್ತಾನೆ ನಾನು ಎಂಥ ಕ್ರಿಮಿನಲ್ಲು ಅಂತಾಳೆ. ಇಂತಹ ಸ್ವಭಾವಗಳು ನೀನು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವನು ಎಂಬುದಾಗಿ ಕಾಣಿಸಲ್ಪಡ್ತಾ ಇದೆಯಾ? ಕುಡಿಯುವಂಥ ಸ್ಥಳಗಳಿಗೆ ನೀನು ಹೋಗಿ ಕೂತ್ಕೋತಾ ಇದೆಯಾ? ಇಸ್ಪೆಟ್ ಆಡುವಂಥ ಸ್ಥಳಗಳಿಗೆ ಹೋಗಿ ನೀನು ಕೂತ್ಕೋತಿದೆಯಾ? ಕೇಳಿದ್ರೆ ನಾನು ದೇವರ ಮಗನು. ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಂಥ ಜೀವಿತವನ್ನು ಜೀವಿಸಲಿಕ್ಕೋಸ್ಕರ ಯೇಸು ನಿನ್ನನ್ನು ಕರೆದಿರುವಾಗ ನೀನು ನಾಟಕೀಯವಾಗಿ ಅಲ್ಲಿಯೂ ಬದುಕಿ ಇಲ್ಲಿಯೂ ಬದುಕಿದ್ರೆ ಆದಷ್ಟು ಬೇಗ ನೀನು ನಷ್ಟ ಹೊಂದಲಿಕ್ಕೆ ಹೋಗ್ತೀಯ. ಬಿದ್ದಂಥ ಸ್ಥಿತಿನ ವಾಕ್ಯ ಹೇಳ್ತದೆ, ಬಿದ್ದರೆ ನಿನ್ನ ಮೇಲೆ ಎತ್ತಕ್ಕಾಗಲ್ಲಂತೆ. ಶಿಷ್ಟನು ಬಿದ್ದರೆ, ದುಷ್ಟನು ಬಿದ್ದರೆ ಮುರಿದೇ ಹೋಗ್ತಾನಂತೆ. ಎದ್ದೇಳಕ್ಕಾಗಲ್ಲ. ಕಪಟವಾಗಿ ನಾಟಕೀಯವಾಗಿ ಜೀವಿಸೋದಲ್ಲ ಸಭೆಯಲ್ಲಿ. ಇವತ್ತು ಕರ್ತನ ಭೋಜನಕ್ಕೆ ಪಾಲುಗಾರರಾಗಲಿಕ್ಕೆ ಮನಸ್ಸುಳ್ಳಂಥ ಸಭೆ ಇವತ್ತು ತೀರ್ಮಾನ ಮಾಡಿ, ನಾನು ಲೋಕದಿಂದ ಪಟ್ಟವನಾಗಿ ಜೀವಿಸಲಿಕ್ಕೆ ನನ್ನ ಮನಸ್ಸು ಮಾಡಲಿಕ್ಕೆ ಸಹಾಯ ಮಾಡಿಸುವ. ಕೆಲವರು ಇದ್ದೀರಿ ತುಂಬ ವೈರಾಗ್ಯವಾಗಿ ಜೀವಿಸ್ತೀರಿ. ಲೋಕದ ಕಾರ್ಯಗಳಿಂದ ಅಂತ ಒಂದು ಪ್ರೇರಣೆಗಳು ಬರ್ತದೆ, ಇಲ್ಲ ನಾನು ಹೇಳಲ್ಲ. ಅದರಲ್ಲಿ ಮಧ್ಯದಲ್ಲೂ ಒಂದು ಸಣ್ಣ ತಪ್ಪು ಮಾಡಿದ್ರು, ಅಯ್ಯೋ ದೇವರೇ ತಪ್ಪು ಮಾಡಿಬಿಟ್ನಲ್ಲ ಅಂತೇಳಿ ಮಾನಸಾಂತರದೊಂದಿಗೆ ದೇವರಿಗಾಗಿ ಬದುಕುವಂಥವ್ರಿಲ್ಲ ಅನೇಕರಿದ್ದೀರಿ. ಅಂಥವರಿಗಾಗಿ ಸ್ತೋತ್ರ. ನಾನು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವನು. ನಾನು ಪ್ರತ್ಯೇಕತೆ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಲೋಕದಿಂದ ಪ್ರತ್ಯೇಕಿಸಲ್ಪಡಬೇಕೆಂಬುದು ದೇವರ ಆಸೆ. ಅವ್ರ ಹಾಗೆ ನಾನು ಬದುಕೋದು ಎಂಜಾಯ್ ಮಾಡ್ಬೋದು, ನಿಜ. ಅನೇಕ ಸರಿ ಹೇಳಿದ್ದೀನಿ, ನನ್ನ ದೇಹ ಆಸೆ ಪಡುವುದನ್ನು ನಾನು ನೆರವೇರಿಸಿದ್ರೆ ನನ್ನ ಆತ್ಮಕ್ಕೆ ದುಃಖ ಆಗುತ್ತೆ. ನನ್ನ ದೇಹ ಬಯಸಿದ್ದನ್ನು ನಾನು ಕೊಟ್ಟರೆ, ಕುಡುಕ್ತನವನ್ನು ದೇಹಕ್ಕೆ ಕೊಟ್ಟರೆ, ದೈಹಿಕವಾದ ಸುಖಕ್ಕೆ ನನ್ನ ದೇಹವನ್ನು ಕೊಟ್ಟರೆ ನನ್ನ ದೇಹ ಸಂತೋಷ ಪಡುತ್ತೆ, ಆತ್ಮ ಬೇರೆ ಪಡುತ್ತೆ. ನೀನು ಆತ್ಮವನ್ನು ಸಂತೋಷಪಡಿಸ್ತೀಯೋ ದೇಹವನ್ನು ಸಂತೋಷಪಡಿಸ್ತೀಯೋ ಅನ್ನೋದು ಬಹಳ ನಿನ್ನಲ್ಲಿ ಬಿಟ್ಟಂತಹ ಒಂದು ವಿಚಾರ. ಗಲಾತ್ಯ ಪತ್ರಿಕೆಯಲ್ಲಿ ನೋಡ್ತೀವಿ, ದೇಹ ಆತ್ಮ ಎರಡು ಒಂದಕ್ಕೊಂದು ಹೋರಾಡುತ್ತಂತೆ. ದೇಹಕ್ಕೆ ಇಷ್ಟ ಆಗಿರೋದು ಆತ್ಮಕ್ಕೆ ಇಷ್ಟ ಆಗಲ್ಲ, ಆತ್ಮಕ್ಕೆ ಇಷ್ಟ ಆಗಿರೋದು ದೇಹಕ್ಕೆ ಇಷ್ಟ ಆಗಲ್ಲ. ನೀನು ದೇಹಕ್ಕೆ ಇಷ್ಟಪಡಿಸ್ತಾ ಹೋಗ್ತಿದ್ರೆ ನೀನು ಲೋಕದಿಂದ ಬೇರ್ಪಡಿಸಲ್ಪಟ್ಟಿಲ್ಲ, ಲೋಕದಿಂದ ಪ್ರತ್ಯೇಕತೆ ನೀನಾಗಿಲ್ಲ ಅಂತ ಅರ್ಥ. ನೀನು ಕೆಲಸದ ಸ್ಥಳದಲ್ಲಿ ಜನ ನಿನ್ನ ಬಗ್ಗೆ ಹೇಳಬೇಕು, ತುಂಬ ವ್ಯತ್ಯಾಸವಾಗಿ ನೀನು ನಡ್ಕೊಳ್ತಾ ಇದ್ದೀರಿ, ನಿಮ್ಮ ಸ್ವಭಾವಗಳ ವ್ಯತ್ಯಾಸವಾಗಿದೆ. ಎಲ್ಲರೂ ಒಂದು ರೀತಿ ಇದ್ದರೆ ನೀವೇ ಒಂದು ರೀತಿ ಇದ್ದೀರಿ. ಎಷ್ಟು ಜನ ಈ ರೀತಿ ಹೇಳಲಿಕ್ಕೆ ಸಾಧ್ಯ? ನೆನ್ನೆ ಮನೆ ಸಭೆಗೆ ಹೋಗಿದ್ದೆ ನಾನು, ಶುಕ್ರವಾರ ಮೊನ್ನೆ. ಅಲ್ಲಿ ಒಬ್ಬ ಸಹೋದರಿ ಇಲ್ಲೂ ಕೂಡ ಇವತ್ತು ಬಂದಿದ್ದಾರೆ, ನಮ್ಮ ಸಭೆಯಲ್ಲಿ ಇದ್ದಾರೆ. ಅವರು
ಅವ್ರು ಹೇಳ್ತಿದ್ರು, ಪ್ರಾರಂಭದಲ್ಲಿ ಈ ಬ್ರದರ್ ನೋಡಿದ್ರೆ, ಓ ಬಂದಕ್ಕಪ್ಪ ಇಮ್ಮ, ಯಾಕಾದರೂ ಬಂದ, ತಲೆ ತಿಂತಾನೆ, ಯೇಸು ಸ್ವಾಮಿ ಯೇಸು ಸ್ವಾಮಿ ಯೇಸು ಸ್ವಾಮಿ ಅಂತಾನೆ ಅಂತ ಅನ್ನಿಸ್ತಿತ್ತು ಪಾಸ್ಟ್ರೆ ಆಗ. ಬಟ್ ಈಗ ನನಗೆ ಭಾಳ ಸಂತೋಷ ಆಗ್ತದೆ, ಅವನ ಮೂಲಕ ನಾನು ರಕ್ಷಣೆದು. ಹಲ್ಲೆಲೂಯಾ. ಇಂಥ ಸಾಕ್ಷಿ ಬರಬೇಕು. ಯಾವಾಗ ಬಾಯಿ ತೆಗೆದ್ರು ಏನು ಬರ್ತಾ ಇದೆ? ಯೇಸುವಿನ ಬಗ್ಗೆ ಸುವಾರ್ತೆ ಹೇಳ್ತಿದ್ದಾರೆ. ನನಗೆ ಹೆಮ್ಮೆ ಆಯಿತು ಅಂಥವರ ವಿಷಯಗಳನ್ನು ನಾನು ನೆನೆಸುವಾಗ. ಬಟ್ ನಿಮ್ಮ ಬಾಯಲ್ಲಿ ಜನರ ಮಧ್ಯದಲ್ಲಿ ಏನನ್ನ ಮಾತನಾಡ್ತಿದ್ದೀವಿ? ಕೆಲಸದ ಸ್ಥಳದಲ್ಲಿ ಕೆಲಸಕ್ಕೆ ಹೋಗ್ತಾರೆ, ವ್ಯರ್ಥವಾದಂಥ ಅನ್ಯ ಜನರ ಕಾಂಟ್ಯಾಕ್ಟ್ಗಳನ್ನ ತಗೊಂಡು ಫ್ರೀ ಇದ್ರೆ ಸಾಕು, ತಕ್ಷಣ ನಂಬರ್ ಕಾಲ್ ಮಾಡೋದು, ಮಾತಾಡೋದು. ಯಾರು ಇಲ್ಲ ಸುಮ್ಮನೆ ಮಾಡಿರಿ, ಇಲ್ಲ ಏನೋ ಹೇಳು, ಸುಮ್ಮನೆ ಹೇಳು, ನೀನನ್ನೋದು ಹೇಳು. ಈಗ 1 ಗಂಟೆ ಟೈಮ್ ಹೋಯ್ತೆ, ಸುಮ್ಮನೆ ಮಾಡಿದ್ರೆ 1 ಗಂಟೆ ಹೋಯ್ತು. 1 ಗಂಟೆ ಟೈಮ್ ಮಾತಾಡ್ತಾರೆ. ಯಾರ ಜೊತೆ? ಅನ್ಯರ ಸಂಗಡ, ಲೋಕದವರ ಸಂಗಡ. ಲೋಕದಿಂದ ನೀನು ಬೇರ್ಪಡಿಸಲ್ಪಟ್ಟಿಲ್ಲ. ನಾವು ಲೋಕದಲ್ಲಿ ಇದ್ದೀವಿ. ಲೋಕದವರನ್ನೆಲ್ಲ ಬಿಟ್ಟು ಹೋಗುವಾಗ ನಾವು ಪ್ರಾಣ ತಗೋಬೇಕು ಅಷ್ಟೇ. ಲೋಕದ ಜನರ ಸಂಗಡ ಇರಬೇಕು, ಬಟ್ ಲೋಕದವರ ಕಾರ್ಯಗಳಿಂದ ಪ್ರತ್ಯೇಕಿಸಲ್ಪಟ್ಟವನಾಗಿ ನಾನು ಬದುಕಬೇಕು. ಹಲ್ಲೆಲೂಯಾ. ನಾವು ಎಲ್ಲಿದ್ದರೂ ನಮ್ಮ ಸ್ವಭಾವ, ನಮ್ಮ ಕಾರ್ಯಗಳನ್ನು ನಾನು ಬದಲಾಯಿಸ್ಕೊಳ್ಬಾರ್ದು. ನನ್ನ ಗುಣ ಏನಿದೆಯೋ ಅದೇ ಗುಣವುಳ್ಳವನಾಗಿಯೇ ನಾನು ಅನೇಕ ಕಡೆ ಬದುಕಬೇಕು. ಇವತ್ತು ಆತ್ಮೀಯರಾಗಿ ಸಭೆಯೊಳಗಿದ್ದೀರಾ? ಮತ್ತೆ ಹೇಳ್ತೀನಿ, ಆತ್ಮೀಯರಾಗಿ ಸಭೆಯೊಳಗಿದ್ದೀರಾ? ಹೊರಗಡೆ ಹೋದಾಗಲೂ ನೀವು ಯಾರು ಕೇಳಿ? ನಿಜವಾಗ್ಲೂ ನೀವು ಆತ್ಮೀಯರ ಈಚೆ ಅಂತ? ಹೊರಗಡೆ ನೀವು ಆತ್ಮೀಯರಾಗಿದ್ದೀರಾ? ಅಯ್ಯೋ, ಅವ್ರು ಮಾಡೋಂಥ ಕಾಮಿಡಿಗಳು, ಅವ್ರು ಮಾಡೋಂಥ ಡಬಲ್ ಮೀನಿಂಗ್ ಮಾತುಗಳು ವಿಶ್ವಾಸಿಗಳವರು ನಾಚಿಕೆ ಆಗ್ತದೆ ಅವರ ಬಗ್ಗೆ ಮಾತನಾಡಲಿಕ್ಕೆ. ಇವ್ರು ಡಬಲ್ ಮೀನಿಂಗ್ ಮಾತಾಡ 10 ಜನ ನಕ್ಬಿಟ್ರೆ ಇವ್ರು ಏನೋ ಕಿರೀಟ ಬಂದಂಗೆ. ಪಾಪದಲ್ಲಿ ಮುಳುಗ್ತಿದೀಯಾ ನೀನು? ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವನಾಗಿಲ್ಲ. ನೀನು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವನು ಎಂಬುದನ್ನು ನೆನಪಿಟ್ಕೊ. ನೀನು ಇವತ್ತು ಯಾಕೆ ಬರೀ ವಾಕ್ಯದ ಬೋರ್ಡ್ ಕೊಟ್ಟಿದ್ದೀನಿ ಗೊತ್ತಾ? ನಾನು ವಾಕ್ಯದ ಬೋರ್ಡ್ ಮಾರುವಂಥ ಬೈಬಲ್ ಅಂಗಡಿಗಳು ಎಲ್ಲ ಯಾವ ಬೋರ್ಡ್ನೇ ನೋಡ್ರಿ, ಆಶೀರ್ವಾದ ವಚನಗಳೇ ತುಂಬ ಐತೆ. ನಾನು ಅವ್ರು ಕೇಳ್ಬಿಟ್ಟು ಬಂದೆ, ನೆಕ್ಸ್ಟ್ ನಾನು ವಚನ ಕೊಡ್ತೀನಿ ಅಂತ ಬರ್ಕೊಟ್ರೆ ಅಂತ. ಬರ್ಕೊಡ್ತೀನಿ ಪಾಸ್ಟ್ರೆ ಅಂದರು. ನಾನು ವಚನಗಳನ್ನ ಕೊಡ್ತೀನಿ. ಖಂಡಿಸುವಂಥ ಮಾತುಗಳು ಇರಬೇಕು ಅಂದರೆ ಸಭೆ ಜನರಿಗೆ. ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು ಬೈಬಲ್ ತಕ್ಕ ಓದು ಮೂದೇನು ಏನು ಬೇಕು ಆ ವಚನ, ಆ ಥರ ವಚನ ಇಲ್ಲ. ಎದ್ದು ಮೊಬೈಲ್ ತಕ್ಕಂಡು ಎಂಜಾಯ್ ಮಾಡ್ಕೊಂಡು ಕೆಲಸಕ್ಕೆ ಹೋಗುವಾಗ ವಾಕ್ಯ ನೋಡ್ರೆ, ನಾನು ನಿನ್ನ ಸಂಗಡ ಹಿಂದಿನಿಂದ ಬರುತ್ತೇನೆ. ಯಾತಿಗೆ ಬಂದರು ಇವನ ಜೊತೆಗೆ? ವ್ಯರ್ಥವಾದ ಜೀವಿಸ್ತಿದ್ದಾರೆ. ಆ ವಚನ ಬರೀ ಆ ಆಶೀರ್ವಾದ ವಚನ. ಕ್ಯಾಲೆಂಡರ್ ಇದೆ ನೋಡಿ, ಕ್ಯಾಲೆಂಡರ್ ವಚನ ನಿಮಗಲ್ಲ, ಅನ್ಯ ಜನರಿಗೆ. ನಿಮಗೆ ಬೈಬಲ್. ಆ ವಚನ ಪೂರ್ತಿ ಬರೀ ಆಶೀರ್ವಾದ ವಚನವೇ. ನೀನು ಹೆಂಗೆ ಇರು, ನೀನು ಆಶೀರ್ವದಿಸ್ತೀನಿ. ಅದು ಯಾರು ಕ್ರಿಯೇಟ್ ಮಾಡಿದ್ರೆ ಆ ವಚನಗಳನ್ನ? ಈ ರೀತಿ ಅಲ್ಲ ನನ್ನ ಪ್ರತ್ಯೇಕಗೊಳಿಸಿದ ಜೀವಿತ. ಬದಲಾಗಿದೆ. ನೀನು ಎಲ್ಲಿಂದ ಪ್ರತ್ಯೇಕಿಸಲ್ಪಡಬೇಕು? ಲೋಕದಿಂದ ನೀನು ಪ್ರತ್ಯೇಕಿಸಲ್ಪಡಬೇಕು. ಲೋಕ ಅಂದರೆ ಲೋಕದ ಜನ. ಆ ಕಾರ್ಯಗಳು ನೀನು ಪ್ರತ್ಯೇಕಿಸಲ್ಪಟ್ಟವನಾಗಿ ಬರಬೇಕು. ಅವ್ರಿಗೂ ನಿನಗೂ ವ್ಯತ್ಯಾಸ ಇರಬೇಕು. ವ್ಯತ್ಯಾಸ ಇರಬೇಕು. ಕಳೆದ ಬಾರ ಹೇಳಿದ್ದೀನಿ, ನನ್ನ ಡ್ರೆಸ್ ಕೋಡಲ್ಲಿ, ನನ್ನ ಕಟ್ಟಿನಲ್ಲಿ, ನನ್ನ ಮಾತಿನಲ್ಲಿ ಪ್ರತಿಯೊಂದರಲ್ಲೂ ಪ್ರತ್ಯೇಕಿಸಲ್ಪಟ್ಟವನಾಗಿ ನಾನು ಇರಬೇಕು. ಅವರ ಹಾಗೆ ನಾನು ಇರಬಾರ್ದು. ಅವರೆಲ್ಲ ಭಾನುವಾರ ಇವತ್ತು ಎಲ್ಲೆಲ್ಲೋ ಇದ್ದಾರೆ. ಇವತ್ತು ಭಾನುವಾರ ನಾವು ಪ್ರತ್ಯೇಕಿಸಲ್ಪಟ್ಟವರಾಗಿ ಇಲ್ಲಿದ್ದೀವಿ. ಆಮೇಲೆ ಎಲ್ಲ ವಿಷಯಗಳು ನಾನು ಪ್ರತ್ಯೇಕಿಸಲ್ಪಟ್ಟವನಾಗಿ ನಾನು ಬದುಕ್ತೀನಿ ಎಂಬುದಾಗಿ ತೀರ್ಮಾನ ಮಾಡೋಣ. ನಾವು ತೀರ್ಮಾನ ಮಾಡೋಣ. ಹಲ್ಲೆಲೂಯಾ. 17ನೇ ಅಧ್ಯಾಯ 14ನೇ ವಚನ. 17ನೇ ಅಧ್ಯಾಯ 14ನೇ ವಚನ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನನ್ನ ವಾಕ್ಯಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಯಾರ ಹತ್ರ ಇವತ್ತು ಬೈಬಲ್ ಇಲ್ವೋ ನನ್ನನ್ನು ಕೇಳಿ, ಬೈಬಲ್ ಫ್ರೀಯಾಗಿ ಕೊಡ್ತೀನಿ, ತೆಗೆದುಕೊಂಡು ಹೋಗ್ರಿ. ನನ್ನ ವಾಕ್ಯಗಳನ್ನು ಇವರು ನಾನು ಕೊಟ್ಟಿದ್ದೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ನಾವು ಯಾರು ಅಂತೆ ನೋಡಿ, ಹೇಳಕ್ಕೆ ಬೇಜಾರು. ನಾವು ಲೋಕದವರಲ್ಲ. ಯೇಸು ಯಾರ ಕಡೆಯವರಲ್ಲ? ಲೋಕದವರಲ್ಲ. ಅವರು ಪರಲೋಕದಿಂದ ಬಂದವರು. ಇವತ್ತು ನಾನು ಕೂಡ ಅಲ್ಲಿಂದ ಬಂದವನು, ಅಲ್ಲಿಗೆ ನಾನು ಹೋಗ್ತೇನೆ ಎಂಬ ನಿರ್ಣಯಿಸಿಕೊಳ್ಳೋರಿಗೆ ದೇವರ ವಾಕ್ಯ ಹೇಳ್ತದೆ, ನೀವು ಲೋಕದವರಲ್ಲ. ಲೋಕದ ಕಾರ್ಯಗಳಲ್ಲಿ ಇಜ್ಜೋಡಾಗಬೇಡ್ರಿ. ಲೋಕದ ಕಾರ್ಯಗಳನ್ನು ಬೆರೆತೋಗಿ ಅವ್ರಿಗೂ ನೀನು ವ್ಯತ್ಯಾಸ ಇಲ್ಲ ಅನ್ನೋದಕ್ಕೆ ನಡ್ಕೊಳ್ಬೇಡ್ರಿ. ನಾನು ಕೆಲವು ವಿಶ್ವಾಸಗಳನ್ನು ನೋಡಿದ್ದೇನೆ, ಅವ್ರಿಗೂ ವ್ಯತ್ಯಾಸವೇ ಇರಲ್ಲ. 10 ಜನರ ಮಧ್ಯದಲ್ಲಿ ನೀನಿದ್ರು ನಿನ್ನ ಪ್ರತ್ಯೇಕತೆ ಅವರಿಗೆ ಕಾಣಬೇಕು. ಇವ್ರಿಗೆ ಏನೋ ವ್ಯತ್ಯಾಸ ಇದೆಯಲ್ಲ ಎಂಬುದಾಗಿ ಕಾಣಬೇಕು. 1 ಪೇತ್ರನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ. ಯಾವುದೆಲ್ಲವುಗಳಿಂದ ನಾವು ಪ್ರತ್ಯೇಕಿಸಲ್ಪಡಬೇಕಾಗಿದೆ ಗೊತ್ತಾ? 1 ಪೇತ್ರನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 3ನೇ ವಚನ. ಬಂಡುತನ, ದುರಾಶೆ ಎಲ್ಲರೂ ತೆಗೆದುಕೊಂಡಿದ್ದೀರಾ? 1 ಪೇತ್ರ, ಎಲ್ಲರೂ ಬೈಬಲ್ ನೋಡ್ಕೊಳ್ರಿ. 4ನೇ ಅಧ್ಯಾಯ 3ನೇ ವಚನ. ನೀವು ಬಂಡುತನ,
ದುರಾಶೆ, ಕುಡಿಕತನ, ದುಂದೌತಣ, ಮದ್ಯಪಾನಗೋಷ್ಠಿ, ಅಸಹ್ಯವಾದ ವಿಗ್ರಹ ಆರಾಧನೆ, ಮಾಡುವುದರಲ್ಲಿಯೂ. ಸಾಕಪ್ಪ, ಸಾಕು. ಎಲ್ಲರೂ ನನ್ನ ಜೊತೆ ಇರ್ರಿ. ಒಂದು ಗಳಿಗೆ ಸ್ವಲ್ಪ ಯೋಚನೆ ಮಾಡಿ. ಬಂಡುತನ, ಮೊದಲನೇದಾಗಿ ಬಂಡುತನ. ಬಂಡು ಬದುಕು ಅಂತಾರೆ ಗೊತ್ತಾ? ಏನು ಹೇಳಿದ್ರು ಚುರುಕನಲ್ಲ. ನಾನು ಹೆಂಗೆ ಬದುಕ್ತಿದ್ದೀನಿ, ಯಾಕೆ ಬದುಕ್ತಿದ್ದೀನಿ, ಯಾಕೆ ಕೂಗಾಡ್ತಿದ್ದೀನಿ, ಯಾಕೆ ಬೀದಿ ತಿರುಗಾಡ್ತಿದ್ದೀನಿ, ಯಾಕಿಂತ ಬಟ್ಟೆ ಹಾಕ್ತಿದ್ದೀನಿ, ಯಾಕಿಂತ ಕೆಲಸಕ್ಕೆ ಹೋಗ್ತಿದ್ದೀನಿ, ಯಾಕಿಂತ ಫ್ರೆಂಡ್ ಮಾಡ್ಕೊಂಡಿದ್ದೀನಿ, ಯಾಕೆ ಫೋನ್ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀನಿ, ಯಾರ ಜೊತೆ ಮಾತಾಡ್ತೀನಿ, ಯಾವ ಅರಿವು ಇಲ್ಲದೆ ಮಾತಾಡ್ಕೊಂಡಿರ್ತಾರೆ ನೋಡಿ, ಇವರು ಬಂಡ್ರು. ಬಂಡುತನ ಇದು. ನಾನು ಮಾಡುವಂಥ ವಿಷಯಗಳಿಗೆ ಸತ್ಯ ಗೊತ್ತಿರಬೇಕು, ಒಂದು ನಿರೀಕ್ಷೆ ಇರಬೇಕು, ಒಂದು ಉದ್ದೇಶ ಇರಬೇಕು. ಕಳೆದ ದಿನಗಳು ಮಾತಾಡಿದ್ದೀನಿ, ಪ್ರತಿಯೊಂದು ವಿಷಯಗಳಲ್ಲೂ ದೇವರ ಉದ್ದೇಶ ಇರ್ತಾನೆ ನನ್ನ ಜೀವನದಲ್ಲಿ. ಬಂಡುತನ. ಎರಡನೇದಾಗಿ ದುರಾಶೆ. ಮೂರನೇದಾಗಿ ಕುಡಿಕತನ. ಕುಡಿಕತನದಿಂದ ನೀನು ಪ್ರತ್ಯೇಕಿಸಲ್ಪಡಬೇಕು. ದುಂದೌತಣ. ದುಂದೌತಣ ಅಂದರೆ ವ್ಯರ್ಥವಾದ ಖರ್ಚು ಮಾಡೋದು, ವ್ಯರ್ಥವಾಗಿ ಖರ್ಚು ಮಾಡೋದು, ಕೊಟ್ಟಂಥ ಹಣವನ್ನೆಲ್ಲ ಖರ್ಚು ಅಂತೇಳಿ ಲಾಸ್ ಮಾಡುವಂಥದ್ದು ದುಂದೌತಣ. ಮುಂದೆ ಮದ್ಯಪಾನ ಗೋಷ್ಠಿ. ಮದ್ಯಪಾನ ಗೋಷ್ಠಿ ಅಂದರೆ ಗೊತ್ತಾ? ಕುಡಿಕತನಕ್ಕೂ ಮದ್ಯಪಾನ ಗೋಷ್ಠಿಗೂ ವ್ಯತ್ಯಾಸ ಏನು? ಒಬ್ಬ ಕುಡಿದ್ರೆ ಕುಡುಕ್ತಾನ, ಗುಂಪಾಗಿ ಕುಡಿದ್ರೆ ಆ ಗೋಷ್ಠಿ. ಇಂಥ ಗುಂಪುಗಳಿಂದ ಪ್ರತ್ಯೇಕವಾಗ್ರಿ ನೀವು. ಇಂಥ ಗುಂಪುಗಳಿಂದ ಪ್ರತ್ಯೇಕವಾಗ್ರಿ. ಕೆಲವರು ಹೇಳ್ತಾರೆ, ಅವ್ರು 9 ಜನ ಕುಡಿತಾರಪ್ಪ ಅಷ್ಟ, ಜೊತೆ ಕೂತ ನಾನು ಕೂಲ್ ಡ್ರಿಂಕ್ಸ್ ಕುಡಿತೀನಿ ಅಂತ. 9 ಜನ ಮಧ್ಯದಲ್ಲಿ ಇವರೇನು ಕೂಲ್ ಡ್ರಿಂಕ್ಸ್ ಕುಡಿದಾರಂತೆ. ಇಂಥ ಕಾರ್ಯಗಳಿಂದ ದೇವ್ರ ವಾಕ್ಯ ಹೇಳ್ತಾರೆ, ನೀವು ಪ್ರತ್ಯೇಕವಾಗ್ರಿ. ದೂರದಲ್ಲಿ ನೋಡೋರು 9 ಜನ ಪಾಪಿಗಳ ಮಧ್ಯದಲ್ಲಿ ಒಬ್ಬ ಪರಿಶುದ್ಧ ಕೂತಾನೆ ಅನ್ನಲ್ಲ, 10 ಜನ ಪಾಪಿಗಳು ಕೂತಾನೆ ಅಂತಲೇ ಹೇಳೋದು. ಕುಡುಕತನದ ಗೋಷ್ಠಿಯಿಂದ, ಆ ಮದ್ಯಪಾನ ಗೋಷ್ಠಿಯಿಂದ ದೂರವಾಗ್ರಿ. ಕೆಲವು ವೇಳೆ ಅಂಥವ್ರಿಗೆ ದೂರವಾಗಿ ನಾನು ಪ್ರತ್ಯೇಕವಾಗಿ ನಡೆಸಲ್ಪಡುವಾಗ ಕೆಲವರು ನನ್ನನ್ನು ದೂಷಿಸ್ತಾರೆ, ವಂಚಿಸ್ತಾರೆ, ಮೀನ್ಸ್ ನಮ್ಮನ್ನು ದ್ವೇಷ ಮಾಡ್ತಾರೆ. ಬೈಬಲ್ ಹೇಳ್ತು, ನಾನು ಕಳೆದ ವಚನ ಕೂಡ ಓದಿಸಿದ್ದೀನಿ, ಯೋಹಾನ 15:15 ನೀವು ಲೋಕದವರಲ್ಲದೇ ಇರೋ ಕಾರಣ ಅವರು ನಿಮ್ಮನ್ನು ದ್ವೇಷ ಮಾಡ್ತದೆ. ಅದಕ್ಕೆ ನೊಂದುಕೊಳ್ಬೇಡಿ. ನಾನು ಲೋಕದವರಲ್ಲದೇ ಇರೋ ಕಾರಣ ಯೇಸು ಸ್ವಾಮಿಯನ್ನು ದ್ವೇಷ ಮಾಡಿದ್ರು, ನನ್ನನ್ನು ದ್ವೇಷ ಮಾಡ್ತಾರೆ. ನೋ ಪ್ರಾಬ್ಲಮ್, ಸಹಿಸ್ಕೊಳ್ಳೋಣ. ನಾವು ಯಾವುದಕ್ಕೋಸ್ಕರವಾಗಿ ಪ್ರತ್ಯೇಕವಾಗಬೇಕು? ಯಾಕೆ ಅಂದರೆ ಇದೇ ಪೇತ್ರ 2:9 ವಚನಕ್ಕೆ ಬನ್ನಿರಿ. 1 ಪೇತ್ರ 2:9. ನೀವಾದರೂ ಅಂದರೆ ಅದರ ಅರ್ಥ ಗೊತ್ತಾ? ನೀವು ಯಾರು ಗೊತ್ತಾ? ಈಗ ನೀವು ಯಾರು ಗೊತ್ತಾ? ನೀವಾದರೂ ಆಗಿದ್ದೀರಿ. ಸಾಕು. ಏನಾಗಿದ್ದೀರಿ? ಈಗ ರಾಜರ ಮಕ್ಕಳು ಸಾಧಾರಣವಾದ ಜನರ ಸಂಗಡ ಬಂದು ಬೆರೀತಾರ? ಬೆರೆಯಲ್ಲ. ಬೈಬಲ್ ನಿನಗೂ ನನಗೂ ಏನು ಹೆಸರು ಕೊಡ್ತಾ ಗೊತ್ತಾ? ನೀವು ರಾಜವಂಶಸ್ಥ. ನಾವು ಯಾರಂತೆ? ಮುಚ್ಚಿ ಹೇಳಿ, ನಾವು ರಾಜವಂಶಸ್ಥ. ನೀವು ಯಾರ್ಯಾರು ಲೋಕದ ಕಾರ್ಯಗಳಲ್ಲಿ ಬೆರೀತಾರಲ್ಲ, ಪಾಪ ಮಾಡ್ತಾರಲ್ಲ, ಅಂಥವ್ರ ಜೊತೆ ಬೆರೆಯುವಂಥದ್ದು ಏನು? ನನ್ನ ಸ್ಥಾನ ಏನು? ನನ್ನ ಲೆವೆಲನ್ನು ನಾನು ತಿಳ್ಕೊಬೇಕು. ನಾನು ಯಾರು ಗೊತ್ತಾ? ನಾನು ದೇವರ ಮಗ. ಇಂಥವರ ಸಹವಾಸ ನಾನು ಬೆರೆಯೋದಲ್ಲ, ಅಂಥವ್ರ ಕೆಟ್ಟ ಕಾರ್ಯಗಳು ಇರೋದಲ್ಲ. ಅಂಥವರ ಫಂಕ್ಷನ್ಗೆ ಹೋಗಬೇಕು, ಅಂಥವ್ರ ಮನೆಯಲ್ಲಿ ನಾವು ಇರಬೇಕು, ಅಂಥ ಫ್ರೆಂಡ್ಶಿಪ್ಪಲ್ಲಿ ಇರಬೇಕು, ತಪ್ಪಿಲ್ಲ. ಆದರೆ ಅವ್ರ ಜೊತೆ ಇಚ್ಛೋಣಪ್ಪ. ಅವ್ರ ಎಲ್ಲ ಕಾರ್ಯಗಳು, ಅವ್ರ ತಪ್ಪಾದ ಕಾರ್ಯಗಳಿಗೆ ನಾನು ಬೆರಿಬಾರದು. ನಾನು ಪ್ರತ್ಯೇಕಿಸಲ್ಪಟ್ಟವನು. ನಾನು ರಾಜವಂಶಸ್ಥನು, ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು. ನಾವು ಮೀಸಲಾದವರು. ನಾವು ಆ ರೀತಿ ಜೀವಿಸೋದಲ್ಲ, ನಾವು ಬದಲಾಗಬೇಕು. ನಾವು ಯಾವುದರಿಂದ ಪ್ರತ್ಯೇಕವಾಗಬೇಕು ಅಂದರೆ ಲೋಕದಿಂದ ನಾವು ಪ್ರತ್ಯೇಕವಾಗಬೇಕು. ಒಂದು ವೇಳೆ ಈ ಕಳೆದ ವಚನದಲ್ಲಿ ನಾನು ನೋಡಿಸ್ದೆ, ಎಲ್ಲ ವಿಷಯವನ್ನು ಹೇಳಿ ಅದಕ್ಕೆ 4ನೇದಕ್ಕೆ ಬಂದರೆ ಮತ್ತೆ 3ನೇ ವಚನ ಕಡೆಯದಾಗಿ ನಡೆಸುವುದರಲ್ಲಿಯೂ ಇಲ್ಲ, ಅದರ ಮೇಲೆ ಅಸಹ್ಯವಾದ ವಿಗ್ರಹಾರಾಧನೆ. ನೋಡಿ, ಹುಡುಕತನ, ಬಂಡುತನ, ಮದ್ಯಪಾನಗೋಷ್ಠಿ, ಈ ಎಲ್ಲವನ್ನ ಹೇಳಿ ಅಸಹ್ಯವಾದದ್ದು ಅಂತ ಯಾವ್ದು ಹೇಳ್ತಿದ್ದಾರೆ? ವಿಗ್ರಹಾರಾಧನೆ. ಇಂಥ ವಿಗ್ರಹಗಳನ್ನು ಇವತ್ತು ಯಾವುದೇ ಪಾಪವೂ ಅದು ನನಗೆ ಸೀಮಿತ. ವಿಗ್ರಹಾರಾಧನೆ ಅದು ದೇವರಿಗೆ ಸೀಮಿತವಾದ್ದು. ಅಂದರೆ ದೇವರ ಸ್ಥಾನದಲ್ಲಿ ಮತ್ತೊಂದು ವಸ್ತುವನ್ನು ಇಟ್ಟು ದೇವರನ್ನು ಅವಮಾನಪಡಿಸುವಂಥ ಕಾರ್ಯ, ಇದು ಅಸಹ್ಯವಾದದ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇನ್ನೂ ವಿಗ್ರಹ ಇದೆಯಾ, ನಿನ್ನ ಕುಟುಂಬದ ವಿಗ್ರಹಾರಾಧನೆ ಮಾಡ್ತಿದ್ದಾರೆ, ದಯಮಾಡಿ ದೂರವಾಗು.
ದೂರ ಮಾಡು. ಕಾರಣ ಇದು ದೇವರಿಗೆ ಅಸಹ್ಯವಾದ ವಿಷಯ, ಅಸಹ್ಯವಾದದ್ದು. ನನ್ನ ಕುಟುಂಬದಲ್ಲಿ ಇಂಥ ಒಂದು ಅಸಹ್ಯವಾದ ಕಾರ್ಯ ನಡೀತಿರುವಾಗ ನಮ್ಮ ಅಕ್ಕನ ಪ್ರಾರ್ಥನೆಯಾಗಿತ್ತು. ನನ್ನ ಅಕ್ಕನ ಪ್ರಾರ್ಥನೆಯಾಗಿತ್ತು, ಒಂದು ದಿನ ಎಲ್ಲ ಫೋಟೋಗಳನ್ನ ತೆಗೆದು ಆ ವಿಗ್ರಹಗಳನ್ನ ಬೀಸಾಕಿದ್ವಿ ಅಂತ ಒಂದು ದಿನಕ್ಕಾಗಿ ಸ್ತೋತ್ರ. ಇವತ್ತು ನಾನು ಅನೇಕ ಕುಟುಂಬಗಳಿಗೆ ಹೋಗಿ ಪ್ರಾರ್ಥಿಸಿದ ನಂತರ ಅವರು ದೇವರಲ್ಲಿ ತೀರ್ಮಾನ ಹೊಂದಿ ನನ್ನನ್ನು ಕರೆಸಿ ಅದೆಲ್ಲದಕ್ಕೂ ಪ್ರಾರ್ಥನೆ ಮಾಡಿ ಅವೆಲ್ಲ ವಿಗ್ರಹಗಳನ್ನ ತೆಗೆಸುವಾಗ ನನಗೊಂದು ದೊಡ್ಡ ಸಂತೋಷ ಆಗ್ತದೆ. ಅಸಹ್ಯವಾದದ್ದನ್ನು ದೂರ ಮಾಡಿ ತೆಗೆಸುವಾಗ. ಆಮೇಲೆ ನೀವು ತೀರ್ಮಾನ ಮಾಡಿರಿ, ದೇವರು ನನ್ನ ಮನೆಯಲ್ಲಿ ಈ ಅಸಹ್ಯವಾದದ್ದು ಬಿಟ್ಟು ತೊಲಗಬೇಕು, ಅದಕ್ಕಾಗಿ ನೀವು ಸಹಾಯ ಮಾಡು ಸ್ವಾಮಿ ಅಂತ ಕೇಳ್ರಿ. ಎಲ್ಲವುಗಳಿಂದ ದೂರವಾಗಬೇಕು. ಅದರಲ್ಲಿ ಅಸಹ್ಯವಾದದ್ದು ಯಾವುದು ಅಂದರೆ ವಿಗ್ರಹಾರಾಧನೆ. ಇವುಗಳಿಂದ ನಾವು ದೂರವಾಗಲಿಕ್ಕೆ ಮನಸ್ಸು ಮಾಡೋಣ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನ. 6ನೇ ಅಧ್ಯಾಯ 32ನೇ ವಚನ. ಯಾವ ರೀತಿ ಪ್ರತ್ಯೇಕವಾಗಬೇಕು ಅಂದರೆ ಈಗ ವಿಷಯಕ್ಕೆ ಬರ್ತೀನಿ, ಗಮನಿಸ್ತೀವಿ. ಪ್ರತ್ಯೇಕವಾಗೋದು ಅಂದರೆ ಲೋಕದವರು ಹೇಗೆ ಬದುಕಿದ್ದಾರೆ ಅಂದರೆ, ಮುಂದೆ ಓದ ಮಾತನ್ನ 6ನೇ ಅಧ್ಯಾಯ 32ನೇ ವಚನ ಕಂಟಿನ್ಯೂ ಮಾಡೋಣ. ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ನಿಮಗೆ ಏನು ಹೊಗಳಿಕೆ ಬಂದಿತು? ಪಾಪಿಷ್ಠರು ಸಹ ಹಾಗೆ ಮಾಡುತ್ತಾರಲ್ಲ. ಪಾಪಿಷ್ಠರು ಕೂಡ ಏನು ಮಾಡ್ತಾರಂತೆ? ಒಳ್ಳೆಯವರಿಗೆ ಒಳ್ಳೆಯದೇ ಮಾಡ್ತಾರೆ. ಅವ್ರ ಮನೆಯವರು ಪಕ್ಕದವ್ರು ಅಡ್ಜಸ್ಟ್ ಆಗ್ಬಿಟ್ರೆ ಇವ್ರು ಅಡ್ಜಸ್ಟ್ ಆಯ್ತಾರೆ. ಅವ್ರ ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ಮಾಡಿ ನಮ್ಮನೆ ಕಳಿಸಿದ್ರೆ ನಮ್ಮನೆ ತಿಂಡಿನೇ ಎಲ್ಲಿ ಹೋಯ್ತೆ? ಅವ್ರ ಮನೆಗೆ ಹೋಯ್ತೆ. ಅವ್ರು ಏನು ಪ್ರೀತಿ ತೋರಿಸ್ತಾರೋ ಅದನ್ನೇ ನಾನು ಮಾಡಿದ್ರೆ ಲೋಕದವ್ರಿಗೂ ನನಗೂ ವ್ಯತ್ಯಾಸ ಇಲ್ಲ. ಆದರೆ ಅವರು ಲೋಕದವರು ನಮ್ಮನ್ನು ಕೆಟ್ಟವರು ಅಂತ ಕಂಡು ಬಂದರೆ ನನಗೆ ಹೆಲ್ಪ್ ಮಾಡ್ತಾರ, ನನ್ನನ್ನು ಪ್ರೀತಿಸ್ತಾರ? ಅದನ್ನು ನಾನು ಮಾಡಬೇಕಂತ. ಇದುವೇ ಪ್ರತ್ಯೇಕತೆ. ಅವರು ಕೆಟ್ಟವರನ್ನು ದೂಷಿಸ್ತಾರೆ. ಇವತ್ತು ಯಾರಾದ್ರೂ ಅಕ್ಕಪಕ್ಕದ ಮನೇಲಿ ಜಗಳ ಆಡ್ಬಿಟ್ರೆ ಮಕ್ಕಳೆಲ್ಲ ಏನು ಹೇಳ್ಕೊಡ್ತಾರೆ ಹೇಳು? ಅವ್ರು ಮಾತಾಡಿಸ್ಬೇಡ, ಅವ್ರ ಮನ ಮುಂದ್ಕೋಬೇಡ, ಕಾಲು ತೊರೆದಾಕ್ಬಿಡ್ತೀನಿ ಹೇಳ್ತಾರೆ. ಅವ್ರಿಗೂ ನಮಗೂ ವ್ಯತ್ಯಾಸ ಇರಬೇಕು. ಜಗಳ ಆಡ್ತಾರ, ದ್ವೇಷಿಸ್ತಾರ, ಅವ್ರನ್ನ ಪ್ರೀತಿಸೋಣ, ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸೋಣ, ಅವ್ರನ್ನ ಕಂಡಾಗ ಸ್ಮೈಲ್ ಕೊಡೋಣ. ಅವ್ರ ಮುಖ ತಿರುಗದೇ ಆಗಲಿ. ಮುಖ ತಿರುಗವ್ರು ತಿರುಗತ್ತ ಒಂದಿನ, ಮುಖ ತಿರುಗವ್ರಿಗೆ ಒಂದಿನ ತಿರುಗತ್ತೆ. ನೀವು ತಿರುಗಬೇಡಿ. ನಾವು ಪ್ರೀತಿಸೋಣ, ಅವ್ರನ್ನ ಪ್ರೀತಿಸೋಣ. ಯಾರನ್ನ? ನನ್ನನ್ನು ವಿರೋಧಿಸುವಂಥ ಜನರನ್ನ. ಮುಂದೆ ಓದ್ಬೇಕು. ಈಗ 35 ವಚನ ಓದೋಣ. 35 ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ. ಯಾರನ್ನ ಪ್ರೀತಿಸಿ? ಇದಾದ ನಮ್ಮ ಕೈಲಿ ಇದಾಗುತ್ತಾ? ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವ್ರು ಏನು ಮಾಡ್ತಾರೆ ಗೊತ್ತಾ? ವೈರಿಗಳನ್ನು ಪ್ರೀತಿಸ್ತಾರೆ. ನಿಮ್ಮ ಕೈಲಾಗುತ್ತಾ? ನನ್ನ ಕೈಲಾಗುತ್ತಾ? ಪಕ್ಕದ ನೋಡಿ ಕೇಳಿ, ನಿಮ್ಮ ಕೈಲಾದ ಅಂತ ಕೇಳಿ ಉತ್ತರ ತಗೊಳ್ಳಿ. ಏನಂದ್ರು? ಅದ್ದ ಇಲ್ಲಿ ಆಯ್ತೆ ಅಂದ್ಕೊಂಡೆ ಒಯ್ತಿದ್ದಾರೆ. ಮನ ಪಕ್ಕಕ್ಕೆ ಹೋಗಿ ಅವ್ನ ಮುಖ ನೋಡಿದ್ರೆ ಸಾಕು ಬರ್ತದ ಪಾಪ. ಇವ್ರನ್ನ ಪ್ರೀತಿಸಕ್ಕೆ ಹೇಳಿದ್ರೆ ಪಾಸ್ಟ್ರು ನಾನು ಪ್ರೀತಿಸಲ್ಲ, ನಾನು ಬೇಕಾಗಿಲ್ಲ ಕಪ್ಪ ಸವಾಸ ಅನಿಸ್ಬಿಡುತ್ತೆ. ನಾವು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಿದ್ರೆ ಅವ್ರನ್ನೇ ಪ್ರೀತಿಸ್ಬೇಕು. ಆಮೇಲೆ ನಾವು ಅವ್ರನ್ನ ಪ್ರೀತಿಸೋ ಮನಸ್ಸು ಮಾಡೋಣ. ಕಳೆದ ದಿನ ಗೂಗಲ್ ಮೀಟ್ಲು ಕೂಡ ನಾವು ಮಾತಾಡ್ತಿದ್ದೆ. ನನಗಿರುವ ದಿನಗಳು ಕೊಂಚ ಎಂಬುದನ್ನು ನನಗೆ ಎಣಿಸೋದನ್ನು ಕಲ್ತ್ಕೋಬೇಕಂತ. ನಾನು ಬದುಕಿರೋದೇ ಸ್ವಲ್ಪ ದಿನ, ಹೌದಾ? ಇದರಲ್ಲಿ ಯಾರನ್ನೇ ಯಾಕೆ ದ್ವೇಷ ಮಾಡಲಿ, ಅವ್ರ ಜೊತೆಗೆ ಯಾಕೆ ಮಾತು ಬಿಡಲಿ, ಇವ್ರ ಜೊತೆಗೆ ಎಷ್ಟು ಅಂತ ಒಡೆದಾಡಲಿ, ಏನು ಬೇಡ. ಇರೋ ಸ್ವಲ್ಪ ದಿನ ಎಲ್ಲರೂ ಕ್ಷಮಿಸ್ಬಿಟ್ಟು ಎಲ್ಲರ ಜೊತೆ ಪ್ರೀತಿಯಿಂದ ಎಲ್ಲರ ಜೊತೆಗೆ ಇದ್ಬಿಡ್ತೀನಿ ನಾನು ಅನ್ನುವ ಮನಸ್ಥಿತಿಗೆ ನಾವು ಬರಬೇಕು. ಅಲ್ಲೆಲೂಯಾ. ನಾವು ವೈರಿಗಳನ್ನು ಪ್ರೀತಿಸೋದನ್ನು ಕಲಿಯದೆ ನಾವು ಲೋಕದಿಂದ ಪ್ರತ್ಯೇಕವಾಗಲಿಕ್ಕೆ ಸಾಧ್ಯ ಇಲ್ಲ. ಹೇಳಬೇಕು, ತಿಳ್ಕೊಳ್ಳೋಣ. ಮೊದಲನೇದಾಗಿ ಲೋಕದಿಂದ ನಾವು ಪ್ರತ್ಯೇಕವಾಗಬೇಕು. ಎರಡನೇದಾಗಿ 1 ಕೊರಿಂಥ 5ನೇ ಅಧ್ಯಾಯ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 11ನೇ ವಚನ. ಸಾಕು. ಯಾರಿಂದ ಪ್ರತ್ಯೇಕವಾಗ್ರಿ ಗೊತ್ತಾ? ಆದರೆ ಕ್ರೈಸ್ತನೆನಿಸಿಕೊಂಡವನು ಅಂದರೆ ವಿಶ್ವಾಸಿ ಹಿಂಜರಿದ ವಿಶ್ವಾಸಿಗಳ ಸಹವಾಸವನ್ನು ಬಿಟ್ಟು ದೂರವಾಗಿರ್ರಿ, ಪ್ರತ್ಯೇಕವಾಗಿರ್ರಿ. ಒಂದು ವೇಳೆ ಸಭೆಯನ್ನು ಬಿಟ್ಟು ಹೋಗಿರುವಂಥ ವಿಶ್ವಾಸಿಗಳ ಮಧ್ಯದಲ್ಲಿ ಒಂದು ವೇಳೆ ಕಾಂಟ್ಯಾಕ್ಟ್ ಇಟ್ಕೊಂಡಿರೋ ಪ್ರಿಯ ಸಭೆ, ಯಾರ ಹತ್ರ ಕಾಂಟ್ಯಾಕ್ಟ್ ಇಟ್ಕೋಬೇಕು.
ನಾನು ಹೇಳ್ತಿಲ್ಲ, ಬೈಬಲ್ ಹೇಳ್ತೀನಿ. ದೇವರನ್ನು ಬಿಟ್ಟು ಹಿಂಜರಿದಂಥವರ ಕಾಂಟ್ಯಾಕ್ಟ್ ಇಟ್ಕೊಂಡೇ ಕೆಲವರು ಮನಸ್ಥಿತಿನ ಹಾಳು ಮಾಡಿಬಿಟ್ರು. ಕ್ರೈಸ್ತ ನೆನೆಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವನಾದರೂ, ಕುಡುಕನಾದರೂ, ಸುಲುಕೊಳ್ಳುವನಾದರೂ ಆಗಿದ್ದ ಪಕ್ಷದಲ್ಲಿ ಅವನೇನು ಮಾಡ್ರಿ? ಸಹವಾಸವನ್ನು ಮಾಡಬಾರ್ದು. ಅದರ ಅರ್ಥ ಏನು? ಅವ್ರ ಜೊತೆ ಸೇರಬಾರ್ದು, ಅವ್ರ ಜೊತೆ ಮಾತಾಡಕೂಡ್ದು. ಒಂದು ವೇಳೆ ಮಾತಾಡಬೇಕಾ, ಪಾಸ್ಟರ್ ಕಾಂಟ್ಯಾಕ್ಟ್ ಕೊಡಿ ಸಾಕು. ನನ್ನ ಜೊತೆ ಮಾತಾಡ್ಲಿಕ್ಕೆ ಹೇಳ್ತಿದ್ದಾರೆ ಪಾಸ್ಟ್ರೆ, ನೀವು ಸ್ವಲ್ಪ ಮಾತಾಡಿ ಅವನ್ನ ಎಚ್ಚರಿಸ್ರಿ. ಯಾಕೆಂದರೆ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಇಂಥವರು ನಮ್ಮನ್ನು ಬೀಳಿಸ್ಬಿಡ್ತಾರೆ. ನಾವು ನಿಂತಿದ್ದೇವೆ ಎಂಬುದಾಗಿ ನೆನೆಸ್ತೀವಿ, ಖಂಡಿತ ಇಲ್ಲ. ದೇವರನ್ನು ಬಿಟ್ಟು ಹೋಗುವಂಥ ಜನ, ದೇವರಿಗೆ ವಿರುದ್ಧವಾಗಿ ಜೀವಿಸುವಂಥ ಜನರ ಸಹವಾಸ ನಮ್ಮನ್ನು ಹಾಳು ಮಾಡ್ತದೆ. ಅದಕ್ಕೆ ಒಂದು ಘಟನೆಯನ್ನು ನಾವು ಹೇಳೋದಾದರೆ, ನಮ್ಮ ಆತ್ಮೀಯತೆಯಲ್ಲಿ ಅನೇಕರನ್ನು ನಾವು ನೋಡಿದ್ದೀವಿ. ದೇವರನ್ನ ಬಿಟ್ಟು ಹಿಂಜರಿದು ಬಿಟ್ಟಿದ್ದಾರೆ. ದೇವರಿಗಾಗಿ ಬಾಳ್ತಿಲ್ಲ, ಆದರೆ ಅವ್ರನ್ನ ನೋಡಿದಾಗಲೆಲ್ಲ ಮರೆಮಗುವಾಗಿ ಅವ್ರ ಜೊತೆ ಮಾತನಾಡೋದು, ಅವ್ರನ್ನ ಮತ್ತೊಂದು ವಿಧದಲ್ಲಿ ಡೈವರ್ಟ್ ಮಾಡೋದು, ಈ ಕೆಲಸ ಮಾಡ್ತಿದ್ದಾರೆ. ಇವತ್ತು ಕೂಡ ಒಬ್ಬ ಬೇರೊಂದು ಸಭೆಗೆ ಹೋದಂಥ ಆ ಸೇವಕರ ಮೂಲಕ ಬಂದಂಥ ಮಾತೇನು ಗೊತ್ತಾ ನನಗೆ? ನನ್ನ ಸಭೆಯ ಜನರ ಎಲ್ಲ ಕಾಂಟ್ಯಾಕ್ಟ್ ಈ ಹುಡುಗನ ಹತ್ರ ಇದೆ. ನನ್ನ ಸಭೆಯ ಜನರು 1 hour ಮಾತಾಡ್ಕೊಂಡು ಬಂದಿದ್ದಾರೆ. ಈಗ ತಾನೇ ನಾನು ಕೇಳಿದೆ, ಯಾರ ಜೊತೆ ಮಾತಾಡಿದೆ, ಅವ್ರ ಜೊತೆ ಕಾಂಟ್ಯಾಕ್ಟ್ ಇದೆ ಅಂದರೆ, ನಂಗೆ ಗೊತ್ತಿಲ್ಲಪ್ಪ, ನನ್ನ ಕಾಂಟ್ಯಾಕ್ಟೇ ಇಲ್ಲ. ಅದು ಸುಳ್ಳು ಹೇಳ್ತಿದ್ದಾರೆ ಪಾಸ್ಟರ್. ಈ ರೀತಿ ನನ್ನ ಸಭೆ ಹಾಳಾಗ್ತಿದೆ ಅಂತೇಳಿ ಅವರು ಕಣ್ಣೀರಾಗ್ತಿದ್ದಾರೆ. ಸಭೆಯನ್ನು ಬಿಟ್ಟು ಹೋದಂತಹ, ದೇವರನ್ನು ಬಿಟ್ಟು ಹಿಂಜರಿದಂತಹ ಯಾವ ವ್ಯಕ್ತಿಯ ಸಹವಾಸವನ್ನು ನೀವು ಮಾಡಬಾರ್ದು. ಪಟ್ಟಣ ಹೇಳಿ, ಸಭೆ ಬಿಟ್ಟು ಹೋದವರು ಸಹವಾಸ ಮಾಡಬೇಕು. ದೇವರೊಂದಿಗೆ ಸಹವಾಸ ಇಟ್ಕೊಳ್ಳಿ, ದೈವ ಜನರ ಸಂಗಡ ಸಹವಾಸ ಇಟ್ಕೊಳ್ಳಿ. ಸಹೋದರರ ಸಂಗಡ, ಸಹೋದರಿಯರ ಸಂಗಡ ನಿಮ್ಮ ಆತ್ಮಿಕತೆಯನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ಮಾಡೋಣ. ಹಲ್ಲೆಲೂಯಾ. 2 ಥೆಸಲೋನಿಕ 3ನೇ ಅಧ್ಯಾಯ, 2 ಥೆಸಲೋನಿಕ 3ನೇ ಅಧ್ಯಾಯ ಅದರ 6ನೇ ವಚನವನ್ನು ಓದೋಣ. ಸಹೋದರರೇ, ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರನಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮ್ಮನ್ನು ಆಜ್ಞಾಪಿಸುತ್ತೇವೆ. ಎಂಥ ಆಜ್ಞೆ ನೋಡಿ. ಥೆಸಲೋನಿಕ ಸಭೆಯವರು ಹೆಂಗೆ ಇದ್ರು? ಥೆಸಲೋನಿಕ ಸಭೆಯವರು, ಪೌಲನಿಗೆ ಬುದ್ಧಿ ಇಲ್ಲ. ಎಲ್ಲರ ಜೊತೆಗಿರ ಪೌಲನಿಗೆ ಬುದ್ಧಿ ಇಲ್ಲ, ಸಭೆಯಿಂದ ಹಿಂಜಾರಿ ಬಿಟ್ಟಿದ್ದಾರೆ. ಅವ್ರು ನಾನು ತಾನೇ ಹೋಗಿ ಅವ್ರನ್ನ ಎತ್ತಬೇಕು, ನಾನು ತಾನೇ ಅವ್ರನ್ನ ಸರಿಪಡಿಸ್ಬೇಕು ಅಂತ ಆಸೆ ಪಡ್ತಿದ್ದಾರಂತೆ. ಹಲ್ಲೆಲೂಯಾ. ವಿಜಯ್, ಇದು ಈಸ್ಕೊಳ್ಳಿ. ಎಲ್ಲರೂ ಅವ್ರ ಕಣ್ಣು ಅದ್ರ ಮೇಲೆ ಹೋಗೋದ, ಈಸ್ಕೊಳ್ಳಿ ಬ್ಯಾಗ್ನ ಈಸ್ಕೊಂಡು ಇಟ್ಬಿಟ್ಟು ಸೈಡಿಗೆ ತಗೊಂಡೋಗಿ. ಈಗ ಅಲ್ಲಿ ಬೇಡಿ, ಸೈಡಿಗೆ ತಗೊಂಡೋಗಿ. ನನ್ನ ನೋಡಿ ಕೇಕ್ ನಿಮಗೆ ಯಾರು? ನನ್ನ ಗಮನಿಸ್ರಿ. ಎಚ್ಚರವಾಗಿದ್ದೀರಾ? ನಾನು ನಿಧಾನವಾಗಿ ಮಾತಾಡ್ತಿದ್ದೀನಿ. ನಿಧಾನವಾಗಿ ಮಾತಾಡ್ತೀನಿ. ಫಾಸ್ಟಾಗಿ ಮಾತಾಡ್ತಿದ್ದೀನ? ಇನ್ನೂ ಸ್ಲೋ ಆಗಿ ಮಾತಾಡ್ತೀನಿ, ಗಮನಿಸ್ರಿ. ಹಲ್ಲೆಲೂಯಾ. ನಾನು ನಿಧಾನವಾಗಿ ಮಾತಾಡ್ತೀನಿ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ? ಪ್ರತ್ಯೇಕಿಸಲ್ಪಡುವಿಕೆ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಇಲ್ಲಿ ಪೌಲ ಥೆಸಲೋನಿಕ ಸಭೆಯವ್ರನಿಗೆ ತುಂಬ ಸರಿ ಹೇಳ್ತಿದ್ದ, ದೇವರನ್ನ ಬಿಟ್ಟು ಹಿಂಜರಿದವರು ಸಹವಾಸ ಮಾಡಬೇಡಿ ಅಂತ. ಅವ್ರು ಅದೇ ಮಾಡ್ತಿದ್ರು. ಅವ್ರನ್ನ ಬಿಟ್ಬಿಡೋಕ್ಕಾಗ್ದ? ಅವ್ರು ಎಷ್ಟು ಒಳ್ಳೆಯವ್ರಿಗೆ ಗೊತ್ತಾ? ಪಾಸ್ಟರ್ಗೇನು ಗೊತ್ತು, ಪೌಲ್ಗೇನು ಗೊತ್ತು ಹೇಳ್ತಾ ಇದ್ರು ಅವರು. ಅದಕ್ಕೆ ಈಗ ಆಜ್ಞಾಪಿಸ್ತಿದ್ದಾರಂತೆ. ಏನಂತ ನಾನು ಹೊತ್ತಿನ ಗಮನಿಸ್ರಿ. ಸಹೋದರರೇ, ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರನಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ, ಯೇಸು ಸ್ವಾಮಿ ಹೆಸರು ಹೇಳ್ಬಿಟ್ಟಿದ್ದಾರೆ. ಯೇಸು ಸ್ವಾಮಿ ಹೆಸರನ್ನ ನಿಮ್ಮನ್ನು ಕೇಳ್ಕೊಳ್ತೀನಪ್ಪ, ನಿಮಗೆ ಆಜ್ಞಾಪಿಸ್ತೀನಪ್ಪ ಅಂತ ಅವ್ರ ಸಹವಾಸ ಬಿಟ್ಬಿಡಿ ಎಂಬುದಾಗಿ ಪೌಲ ಥೆಸಲೋನಿಕ ಸಭೆಯವರಿಗೆ ಹೇಳ್ತಿದ್ದಾರೆ. ಹೇಳಿಯೂ ಕೇಳದೇ ಇರುವಂಥ ಜನರಿಗಿಂತ ಮಾತು. ಎಚ್ಚರವಾಗಿರಲಿ. ಇಂಥ ರೀತಿಯಲ್ಲಿ ದೇವರ ಸಭೆಯೇ ನಿನ್ನ ಆತ್ಮಿಕತೆ ಹಾಳಾಗಬಾರ್ದಾಗಿದ್ದರೆ ದಯಮಾಡಿ ಅಂಥವ್ರ ಸಹವಾಸ ಬಿಡ್ರಿ. ಒಂದು ಮಾಡ್ಬೋದು. ನೀವು ಏನು ಮಾಡ್ಬೋದು ಗೊತ್ತಾ? ಅಂಥವ್ರಿಗೋಸ್ಕರ ಅಕ್ಕರೆ ಇದ್ದರೆ ಅವರಿಗೋಸ್ಕರ ನೀನು ಪ್ರಾರ್ಥಿಸ್ಬೋದು. ಚದರಿ ಹೋದಂಥವರಿಗೆ, ತಪ್ಪಾಗಿ ಜೀವಿಸುವಂಥವರಿಗೆ ಅವರಿಗೋಸ್ಕರ ನೀನು ಪ್ರಾರ್ಥನೆ ಮಾಡು. ನಿನ್ನ ಆ ಬುದ್ಧಿ, ನಿನ್ನ ಆಲೋಚನೆ, ನಿನ್ನ ಮಾತು ಮಾಡದೇ ಇರುವಂಥ ಕಾರ್ಯವನ್ನು ನಿನ್ನ ಪ್ರಾರ್ಥನೆ ಮಾಡ್ತಾರೆ. ಅವ್ರು ಬದಲಾಗ್ತಾರೆ.
ಕೆಲವರು ಅಂಥ ಕಾರ್ಯಗಳು ಮಾಡಿ ಅವ್ರ ಕಾಂಟ್ಯಾಕ್ಟ್ ಇಟ್ಕೊಂಡು ನಷ್ಟ ಹೊಂದಿ ಕಡೆದಾಗ ಅಂತ ಬಂದು ಹೇಳಿದ್ರು, ತಪ್ಪು ಮಾಡಿಬಿಟ್ಟೆ ಪಾಸ್ಟ್ರೆ, ಇನ್ನು ಯಾರು ಸಮಸ್ಯೆ ಬೇಡ ಅಂತ ಅವನಿಗೆ ಬಸ್ ಮೊಬೈಲ್ ತೋರಿಸಿದ್ರು, ನೋಡಿ ಎಲ್ಲರನ್ನೂ ಬ್ಲ್ಯಾಕ್ ಲಿಸ್ಟ್ ಹಾಕಿನಿ ಅಂತ. ಅಲ್ಲೇ ಲೂಯಾ ಅಂದಿ ನಾನು. ಆಮೇಲೆ ಒಳ್ಳೆ ಮಾತನ್ನು ಹೇಳುವಾಗ ತಿದ್ದುಕೊಳ್ಳೋಣ, ಅದರ ನಷ್ಟ ಹೊಂದಿದ ನಂತರ ಅಂತ ಒಂದು ಅನುಭವ ನಮಗೆ ಬರೋದು ಬೇಡ. ಪೌಲ ಹೇಳ್ತಿದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನ ಸಂಧಿ ಮಾಡಿ ಆಜ್ಞಾಪಿಸ್ತೇನೆ ಮಕ್ಕಳೇ, ನೀವು ನನ್ನ ಬೋಧನೆಗೆ ಒಪ್ಪದೆ ತಿರಸ್ಕಾರ ಮಾಡಿ ಹೋಗಿ ಅಕ್ರಮವಾಗಿ ಜೀವಿಸುವಂಥವ್ರನ್ನ ಸಹವಾಸ ಮಾಡಬೇಡಿ ಅಂತ ಪೌಲ ಹೇಳ್ತಿದ್ದ. ನಾನು ಹೇಳ್ತಿರೋದು, ಇಂಚಾರ್ದಂಥ ವಿಶ್ವಾಸಿಗಳ ಸಂಗಡ ನೀವು ಸಂಪರ್ಕವನ್ನು ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ ಅದರ 17ನೇ ವಚನ ಓದ್ರಿ. ಹಾಂ ಹಾಂ ಬೇಡಿಕೊಳ್ಳುತ್ತೇನೆ. ರೋಮ 16:17ನೇ ವಚನ. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವನ್ನು. ಭೇದಗಳನ್ನು ಅಂದರೆ ನಮ್ಮ ಸಭೆಲಂಗೆ ಆಗಿದೆ. ನಾನು ಮಾತಾಡೋದು ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ಪ್ರಸಂಗ ಪೂರ್ತಿ ಹೇಳಲ್ಲ, ಒಂದು ಉದಾಹರಣೆ ಕೊಟ್ಟಿರ್ತೀನಲ್ಲ, ಆ ಉದಾಹರಣೆ ಹೇಳೋದು ಯಾರಿಗೆ ಗೊತ್ತಾ? ನಿಮ್ಗೆ ಅದು ಹೋಗಿ ಹೊರಗಡೆ ಹೋಗಿ ಹೇಳೋದು, ನಿಮ್ಮ ಬಗ್ಗೆ ಹೇಳಿದ್ರು ಪಾಸ್ಟ್ರು. ಇದು ವಿಘ್ನವನ್ನು ಉಂಟು ಮಾಡುವಂತಹ ಕಾರ್ಯ, ಭೇದಗಳನ್ನು ತರುವಂತಹ ಪ್ರಯತ್ನ. ಈ ದಿನಗಳಲ್ಲಿ ಅಂಥವ್ರು ಇಲ್ಲ, ದೇವ್ರಿಗೆ ಸ್ತೋತ್ರ. ನಮ್ಮ ಸಭೆಯಲ್ಲಿ ಹಲ್ಲೆಲೂಯಾ. ನಂಬ್ಕೊಂಡಿನೀಗಪ್ಪ ನಿನ್ನ, ನಾನು ಒಳ್ಳೆಯವರು ಅಂತ ನಂಬ್ಕೊಂಡಿನಿ, ಒಳ್ಳೆಯವರಾಗಿ ಇಟ್ಬಿಡೋಣ. ವಿಘ್ನಗಳನ್ನು ತರುವಂತಹ ಪ್ರಯತ್ನಗಳು ಮಾಡಬಾರ್ದು. ಇಂಥವರ ಸಹವಾಸವನ್ನು ಏನು ಮಾಡಬೇಕಂತೆ? ಬಿಟ್ಟು ತೊಲಗೋಗ್ರಿ. ನಾವು ಯಾರಿಗೆ ತೊಲಗೋಗು ಅಂತೀವಿ? ಎಲ್ಲರೂ ನನ್ನ ಜೊತೆ ಸ್ತುತಿ ನಾನು ನೋಡಿ ಗಮನಿಸ್ರಿ. ಯಾರನ್ನ ಬಿಟ್ಟು ತೊಲಗೋಬೇಕಂತೆ? ದೇವರ ಮಾತಿಗೆ ವಿಧೇಯರಾಗದೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡಿ ವಿಘ್ನಗಳನ್ನು, ಭೇದಗಳನ್ನು ಸಭೆ ಜನರ ಮಧ್ಯದಲ್ಲಿ ಅವಳಂಗೆ ಇವನಿಂಗೆ ಅಂತ ಯಾರಾದ್ರೂ ನಿನಗೆ ಫೋನ್ ಮಾಡಿ ಮಾತನಾಡಿದ್ರೆ, ನಿನ್ನ ಜೊತೆ ಸೇರಿದಾಗ ಬಂದು ಮಾತನಾಡಿದ್ರೆ, ಅಂಥವ್ರನ್ನ ಬಿಟ್ಟು ದೂರಕ್ಕೆ ಹೋಗಿ ಅಲ್ಲ, ಸಪ್ರೇಟ್ ಆಗಿ ಅಲ್ಲ, ತೊಲಗೋಗಿ ಅಂದ್ರೆ ಅರ್ಥ ಏನು ಗೊತ್ತಾ? ಹಂಗೂ ಅಲ್ಲ. ತೊಲಗೋಗು ಅಂದರೆ ಪುನಃ ಅಲ್ಲಿ ಬರಬೇಡ ಅಂತ, ಹೋಗೋತ್ತಾಗ ಅಂದರೆ ಪುನಃ ಬರ್ಬೋದು. ತೊಲಗೋಗು ಅಂದರೆ ವಾಪಸ್ ಬರಬೇಡ ಅಂತ. ಅಂಥವ್ರ ಸಹವಾಸಕ್ಕೆ ಮತ್ತೆ ನೀನು ಬರಬಾರ್ದು. ಇವರು ನನ್ನ ವಿಘ್ನವನ್ನು ತರ್ತಿದ್ದಾರೆ, ನನ್ನ ಮನಸ್ಥಿತಿಯನ್ನು ಕೆಡಿಸ್ತಿದ್ದಾರೆ, ನನ್ನ ಕೆಟ್ಟ ಆಲೋಚನೆಗಳನ್ನು ಹೇಳ್ತಿದ್ದಾರೆ, ಮತ್ತೊಬ್ಬರ ಬಗ್ಗೆ ನನಗೆ ದ್ವೇಷವನ್ನು ಬಿತ್ತಿದ್ದಾರೆ ಅನ್ನುವಂಥ ವ್ಯಕ್ತಿಯ ಸಹವಾಸವನ್ನು ಬಿಟ್ಟು ತೊಲಗೋಗ್ರಿ ಅಂದರೆ ಮತ್ತೆ ಅವ್ರ ಸಹವಾಸ ಬೇಡ ಸ್ವಾಮಿ ತೀರ್ಮಾನ ಮಾಡಬೇಕು. ಹಲ್ಲೆಲೂಯಾ. 13ನೇ ಅಧ್ಯಾಯ 13ನೇ ವಚನ. ಇದೇ ರೋಮ 13:13. ಕಾಲ ಕಳೆಯದೆ, ಯಾವುದರಲ್ಲಿ ಕಾಲ ಕಳೆಯದೆ, ಇಂಥ ಲೋಕದ, ನಾನು ಈ ಮೇಲಿನ ಅಂಶನೂ ಕೂಡ ಮಾತಾಡಿದ್ದೀನಿ, ಲೋಕದವರ ಸಂಗಡ ನಾವು ಬೇರ್ಪಡಿಸಲ್ಪಡಬೇಕು, ಲೋಕದಿಂದ ನಾವು ಬೇರ್ಪಡಿಸಲ್ಪಡಬೇಕು. ಇದರಲ್ಲಿ ನಾವು ಕಾಲ ಕಳೆಯದೆ ಯಾವಸ್ಥರಾಗಿ, ಬಟ್ಟೆ ಹಾಕಿದ ತಕ್ಷಣ ನಮಗೆ ಮಾನಸ್ಥರು ಅಂತ ಅಲ್ಲ ಅರ್ಥ. ನನ್ನ ಸ್ವಭಾವಗಳಲ್ಲಿ ಬದಲಾಗದೆ ಇದ್ದರೆ ನನ್ನ ಮಾನಸ್ಥ ಎಂಬುದಾಗಿ ಹೆಸರಲ್ಲ. ಮಾನಸ್ತ್ರ ಬೈಬಲ್ ಹೇಳ್ತಾರೆ, ನಾನು ಮಾನಸ್ತ್ರ ನಡ್ಕೊಳ್ಳೋಣ. ದೇವರ ವಾಕ್ಯವನ್ನು ವಿರೋಧಿಸಿ ಅವಿಶ್ವಾಸಿಗಳ ಹಾಗೆ ವರ್ತಿಸುವಂಥ ಚದುರಿ ಹೋಗಿರುವಂಥ ಜನರ ಸಹವಾಸವನ್ನು ಮಾಡಿದ್ರೆ ಬೈಬಲ್ ಹೇಳ್ತದೆ, ಮಾನಸ್ಥರಾಗಿ ನೀನು ನಡೀತಾ ಇಲ್ಲ, ಮಾನಹೀನರಾಗಿ ನೀನು ನಡ್ಕೊಳ್ತೀಯ ಅಂತ ಅದರ ಅರ್ಥ. ನಾವು ಮಾನಸ್ಥರಾಗಿ ನಡಿಬೇಕಾ, ಮಾನಹೀನರಾಗಿ ನಡಿಬೇಕಾ? ಮಾನಸ್ಥರಾಗಿ ನಡಿಬೇಕು. ಹಾಗಿದ್ರೆ ಅಂಥವರ ಸಹವಾಸವನ್ನು ಬಿಟ್ಟು ಬಿಡೋಣ, ಅಂಥವರ ಸಹವಾಸವನ್ನು ನಾವು ಬಿಟ್ಟು ಬಿಡೋಣ. ಅದರಲ್ಲೂ ಕೂಡ ಇನ್ನೊಂದು ಔತಣಕೂಟ, ಅದರ 13ನೇ ವಚನದಲ್ಲಿ ನಿರ್ಲಜ್ಜ ಕೃತ್ಯಗಳಲ್ಲಿ ಕಾಲ ಕಳೆಯದೆ. ಎಷ್ಟು ಜನ ಫಂಕ್ಷನ್ಸ್ ಅಂತ ಹೇಳಿದರೆ ತುಂಬ ಆಸೆ ಪಡ್ತಾರೆ. ಫಂಕ್ಷನ್ಸ್ ಅವ್ರು ಯಾರದೇ ಆಗಿರಲಿ, ನಾನು ಹೋಗ್ತೀನಿ. ತಪ್ಪಾದಂಥ ಮನಸ್ಥಿತಿ. ಮತ್ತು ಕಡ ದಿನಗಳನ್ನು ಹೇಳಿದ್ದೀನಿ, ಹಬ್ಬ ಮಾಡಿ ಯಾವ ವ್ಯಕ್ತಿಯು ವಿಶ್ವಾಸಿಯನ್ನು ನೀವೇನು ಮಾಡಬಾರ್ದು, ಕರಿಬಾರ್ದು. ಫಸ್ಟ್ ತಿಂಗಳ ಮೊದಲನೇ ವಾರ ಇವತ್ತು ನಾನು ನೆನಪು ಮಾಡ್ತೀನಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವ್ರು ಯಾರೂ ರಕ್ಷಣೆ ಹೊಂದಿಲ್ಲ, ನೀವು ಮಾತ್ರ ರಕ್ಷಣೆ ಹೊಂದಿದೆಯಾ, ನಿಮ್ಮ ಮನೇಲಿ ಹಬ್ಬ ಮಾಡ್ತಾರೆ ಅಂದರೆ ವಿಶ್ವಾಸಿಗಳು ಯಾರನ್ನೂ ಊಟಕ್ಕೆ ಕರಿಬೇಡಿ. ಅದ್ರ ಅರ್ಥ ಏನು ಗೊತ್ತಾ? ನಮ್ಮಲ್ಲಿ ನಾನು ಹಬ್ಬ ಮಾಡ್ಕೊತೀನಿ, ನಿಮ್ಮಲ್ಲಿ ನೀನು ಹಬ್ಬ ಮಾಡ್ಕೊ, ಭಾನುವಾರ ಮಾತ್ರ ಚರ್ಚ್ಗೆ ಹೋಗಿ ಬಂದ್ಬಿಡೋಣ ಅಂತ ಅರ್ಥ.
ಆದಷ್ಟು ಬೇಗ ಅಂಥ ಹಬ್ಬಗಳು ಕ್ಯಾನ್ಸಲ್ ಆಗಲಿ ಯೇಸುವಿನ ನಮ್ಮ ದೇವಜನರ ಮಧ್ಯದಲ್ಲಿ. ಕೆಲವರು ಹೇಳ್ತಾರೆ ಪೂಜೆ ಮಾತ್ರ ಮಾಡಲ್ಲ ಪಾಸ್ಟ್ರೆ, ನಮ್ಮೂರವರೆಲ್ಲ ಹಬ್ಬ ಮಾಡ್ತಾರಲ್ಲ ನಾವು ಮಾಡ್ತೀವಿ ಅಡುಗೆನೂ. ಬೇಡಿ, ನೀವು ಪ್ರತ್ಯೇಕಿಸಲ್ಪಡಬೇಕು. ಮಾರನೇ ದಿನ ಮಾಡಿ ಅಡುಗೆ ಕರೀರಿ, ಒಂದು ವಾರ ಬಿಟ್ಟು ಮಾಡಿ. ಊರವ್ರು ಏನಂತಾರೆ, ನಿಮ್ಮನ್ನೇನು ಬದಲಾಗಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ನೋ ಪ್ರಾಬ್ಲಮ್, ನಾನು ಪ್ರತ್ಯೇಕಿಸಲ್ಪಟ್ಟವನು ಅಂತ ನಿಮ್ಮ ಬಗ್ಗೆ ಹೇಳಬೇಕು. ಅಲ್ಲೂಯ್ಯ. ಈ ವ್ಯರ್ಥವಾದ ಔತಣ ಕೂಟಗಳಿಗೆ ದಯಮಾಡಿ ಹೋಗಬೇಡಿ, ತಪ್ಪಾಗುತ್ತೆ. ಮೂರನೇದಾಗಿ ಸಮಯ ಮುಗಿದೋಗಿದೆ. ಅವಿಶ್ವಾಸಿಗಳಿಂದ ನಾವು ದೂರವಾಗಬೇಕು. 2 ಕೊರಿಂಥ 6:14 ವಚನ ಗೊತ್ತಿರೋ ವಚನ ಹೇಳಿ ನೋಡೋಣ. 2 ಕೊರಿಂಥ 6:14. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಯಾರೊಂದಿಗೆ ಸೇರಿ? ಕ್ರಿಸ್ತ ನಂಬಿಕೆ ಇಲ್ಲದವರನ್ನ ನಾವು ಪ್ರೀತಿಸಬೇಕು. ಹೌದಾ? ಯೇಸು ಸ್ವಾಮಿ ನಂಬದೇ ಇರೋರು ಎಲ್ಲರನ್ನೂ ನಾವು ಪ್ರೀತಿಸಬೇಕು. ಬೈಬಲ್ ಹೇಳ್ತದೆ ನಾವು ಪ್ರೀತಿಸಲೇಬೇಕು. ಪ್ರೀತಿಸಿನೇ ಅವರ ಕರ್ತನ ಬಳಿಗೆ ನಾವು ನಡೆಸಬೇಕು. ಆ ರೀತಿ ಪ್ರೀತಿಸಿದ್ರಿಂದ ಇವತ್ತು ನಾವು ದೇವರ ಬಳಿಯಲ್ಲಿದ್ದೇವೆ. ಆದರೆ ಅವರ ಸಂಗಡ ಇಜ್ಜೋಡಾಗಬೇಡಿ. ಅಂದರೆ ಎಲ್ಲ ಕಾರ್ಯಗಳಿಗೂ ದೇವರನ್ನ ನಂಬದೇ ಇರುವವರ ಸಂಗಡ ಇಜ್ಜೋಡಾಗಬೇಡಿ. ಲೋಕದಿಂದ ಬೇರ್ಪಡಿಸಲ್ಪಡಬೇಕು ಅಂತ ಹೇಗೆ ಹೇಳಿದ್ರು, ದೇವರನ್ನು ಅರಿಯದಂತಹ ಜನರ ಸಂಗಡ ನಾವು ಇಜ್ಜೋಡಾಗಬಾರ್ದು. ಇಜ್ಜೋಡಾದರೆ ಗಮನಿಸ್ರಿ, ಲೋಕನೇ ಮಾತಾಡ್ತಾರೆ ಸಂಘದಂತಹ ಸಹವಾಸ. ಬೈಬಲ್ ಹೇಳ್ತದೆ ದುಸ್ಸಹವಾಸವು ಸದಾಚಾರವನ್ನು, ಎಲ್ಲರೂ ಒಂದ್ಸರಿ ಹೇಳೋಣ ಇದನ್ನ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ನಿನ್ನ ಸಹವಾಸ ಯಾರ ಬಳಿಯಲ್ಲಿದೆ? ನಿನ್ನ ಸಹವಾಸ ಯಾರ ಬಳಿಯಲ್ಲಿದೆ? ದೇವರನ್ನು ಅರಿಯದಂತಹ ತಪ್ಪಾದ ರೀತಿಯಲ್ಲಿ ಜೀವಿಸುವಂತಹ ಅವರ ಸಂಗಡವೇ ನೀನು ಸಹವಾಸಗಳನ್ನು ಮಾಡು. ಸಹವಾಸ ಅಂದರೆ ಜಸ್ಟ್ ಮಾತಾಡೋದಲ್ಲ, ಯಾವಾಗಲೂ ಅವರ ಜೊತೆ ಓಡಾಡುವಂತಹ, ಯಾವಾಗಲೂ ಅವರ ವಿಷಯಗಳನ್ನು ಹಂಚಿಕೊಳ್ಳುವಂತಹ, ನಿಮ್ಮ ವಿಷಯಗಳನ್ನು ಶೇರ್ ಮಾಡಿಕೊಳ್ಳುವಂತಹ ವಿಷಯಗಳು ಬಂದರೆ ಅವರು ಇಜ್ಜೋಡ್ತನ ಅಂತ. ಇಜ್ಜೋಡ್ತನ ನಿಮ್ಮನ್ನು ಕೆಡಿಸುವುದಾಗುತ್ತದೆ. ನಾನು ದೇವರಿಂದ ಪ್ರತ್ಯೇಕಿಸಲ್ಪಟ್ಟವನು ಅನ್ನೋದನ್ನು ನಾನು ಮೊದಲು ಮಾತ್ರ ಲೋಕದಿಂದ ನಾವು ಬೇರ್ಪಡಿಸಲ್ಪಡಬೇಕು. ಎರಡನೇದಾಗಿ ದೇವರನ್ನು ನಂಬಿರುವಂತಹ ಹಿಂಜರಿದಂಥ ವಿಶ್ವಾಸಿಗಳಿಂದ ನಾವು ಬೇರ್ಪಡಿಸಲ್ಪಡಬೇಕು. ಮೂರನೇದಾಗಿ ದೇವರನ್ನು ನಂಬದೇ ಇರುವಂಥ ಅವಿಶ್ವಾಸಿಗಳ ಸಂಗಡ ನಾವು ಪ್ರತ್ಯೇಕಗೊಳ್ಳುವರಾಗಿರಬೇಕು. ಅಲ್ಲೆಲೂಯಾ. ದೇವರನ್ನು ಅರಿಯುವಂಥ ಜನರ ಬಗ್ಗೆ ಎಚ್ಚರಿಕೆ ಇರಲಿ. ಅವರ ಹೇಗಾದರೂ ಅವರ ರಕ್ಷಣೆ ನಡೆಸಬೇಕಲ್ಲ, ಅವರ ಪಾಪಗಳನ್ನು ಬಿಡುಗಡೆ ಹೊಂದಬೇಕಲ್ಲ. ಅವ್ರಿಗಾಗಿ ನಾನು ಪ್ರಾರ್ಥಿಸ್ತೀನಿ, ಅವ್ರಿಗಾಗಿ ನಾನು ಮೊರೆ ಇಡ್ತೀನಿ ಸ್ವಾಮಿ. ಯಾವಾಗ ಉಪವಾಸ ಪ್ರಾರ್ಥನೆ ಕರಿತೀನೋ ಅವರೆಲ್ಲ ಲಿಸ್ಟ್ ತೆಗೆದುಕೊಂಡು ಬನ್ನಿ ದೇವರ ಪಾದಕ್ಕೆ. ಯಾವಾಗೆಲ್ಲ ರಾತ್ರಿ ಪ್ರಾರ್ಥನೆ ಕರಿತೀನೋ ಆ ಒಂದು ಭಾರವುಳ್ಳವರಾಗಿ ರಾತ್ರಿ ಪ್ರಾರ್ಥನೆಗೆ ಬನ್ನಿರಿ. ನಾವು ಹೇಗಾದರೂ ಆ ಜನರನ್ನು ಆದಾಯ ಮಾಡಿಕೊಳ್ಬೇಕಲ್ಲ, ತವಕವುಳ್ಳವರಾಗಿ ನೀವು ಕರ್ತನ ಮುಂದೆ ಕಾಣಿಸಲ್ಪಡ್ರಿ. ಈಗಿಲ್ಲದ ಪಕ್ಷದಲ್ಲಿ ನೀವು ಎಷ್ಟೇ ವರ್ಷ ಇದೇ ಥರ ಜೀವಿಸಿದ್ರು ನೀನು ಮಾತ್ರವೇ ರಕ್ಷಣೆ ಹೊಂದಿರ್ತೀಯ. ನಿನ್ನ ಕುಟುಂಬ, ನಿನ್ನ ಸ್ನೇಹಿತರು, ನಿನ್ನ ಸುತ್ತಮುತ್ತ ವರ್ಗ ಯಾವುದು ಕೂಡ ನಿನ್ನ ಮೂಲಕ ರಕ್ಷಿಸಲ್ಪಟ್ಟಿರೋದಿಲ್ಲ. ಕಾರಣ ನೀನು ಅವರ ಸಂಗಡ ಮಾಡುವಂಥ ಇಜ್ಜೋಡ್ತಾನ. ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಕೀರ್ತನೆಗಾರನಾದ ದಾವೀದನು ಮಾತು ಹೇಳ್ತಾನೆ. ಕೀರ್ತನೆ 26ನೇ ಅಧ್ಯಾಯಕ್ಕೆ ಬನ್ನಿರಿ. ಕೀರ್ತನೆ 26ನೇ ಅಧ್ಯಾಯ ಅದರ 9ನೇ ವಚನ. 26:9. 26ನೇ ಅಧ್ಯಾಯ ಅದರ 9ನೇ ವಚನ. ಕೀರ್ತನೆ 26:9. ಪಾಪಿಷ್ಠರ ಪ್ರಾಣದ ಸಂಗಡ ನನ್ನ ಪ್ರಾಣವನ್ನೂ ತೆಗಿಬೇಡ. ಕಾರಣ ನಾನು ಅವ್ರ ಜೊತೆ ಸೇರ್ತಾ ಇಲ್ಲ. ಪಾಪಿಷ್ಠ ಸಂಗಡ ಕೊಲೆಪಾತ್ರರ ಜೀವದೊಂದಿಗೆ ನನ್ನ ಜೀವವನ್ನು, ಅದರ ಅರ್ಥ ಏನು ಹೇಳಿ? ಅವರು ಇವರು ಅಂತ ಬೇರ್ಪಡಿಸ್ತಾ ಇದ್ದಾನೆ ದಾವೀದ. ಹೌದು, ಅವ್ರು ಕೊಲೆಪಾತ್ರರು, ಬಟ್ ನಾನು ಹಂಗಲ್ಲ. ಅವರು ಪಾಪಿಷ್ಠರು, ಬಟ್ ನಾನು ಆಗಲ್ಲ. 4ನೇ ವಚನ ಓದ್ಬಿಟ್ರಿ ಅದೇ ಇದರಲ್ಲಿ. 4ನೇ ವಚನ ಸಾಕು. ಯಾರು ಸಹವಾಸ ಮಾಡಲ್ಲ? ನಮ್ಮ ಭಾಷೆಯಲ್ಲಿ ಇರ್ಬೇಕಾದ್ರೆ ಸಣ್ಣ ಬುದ್ಧಿ ಇರೋ ಜನರ ಜೊತೆ ನಾನು ಏನು ಮಾಡಲ್ಲ, ನಾನು ಸಹವಾಸ ಮಾಡಲ್ಲ ಅಂತ ಹೇಳ್ತಾರೆ. ಇವತ್ತು ನಮ್ಮ ಮಾತುಗಳು, ನಮ್ಮ ತೀರ್ಮಾನಗಳು ಹಿಂಗಿರಬೇಕು. ನಿಮ್ಮ ಡೈರಿನ, ನಿಮ್ಮ ಪುಸ್ತಕನ ನೋಡಿದ್ರೆ ಇಂಥ ಮಾತುಗಳು ಇರಬೇಕು ಅಲ್ಲಿ. ನಾನು ಇಂಥವ್ರು ಸಹವಾಸ ಮಾಡಲ್ಲ ಸ್ವಾಮಿ. ಮುಂದೆ ಹೋದ್ರಿ. ದಾವೀದನ ಮಾತು ಇದು. ಯಾರು ಕಪಟವಾಗಿ ಆಡ್ತಾರೋ, ಯಥಾರ್ಥವಾಗಿ ಇಲ್ವೋ, ಹೊರಗೊಂದು ನಟಿಸ್ತಾರೋ. ಕೆಲವ್ರಿಗೆ ನಟಿಸೋರೇ ಭಾಳ ಇಷ್ಟ. ಯಾಕೆ ಹೇಳಿ? ಕೆಲವರಿಗೆ ನಟಿಸುವವರು ಭಾಳ ಇಷ್ಟ. ಯಾಕೆ? ಅವರು ನಟಿಸ್ತಿರ್ತಾರೆ ಅಂತ. ಅವರು ಆ್ಯಕ್ಟಿಂಗ್ ಜೀವನ, ಅದು ಬದಲಾವಣೆ ಇಲ್ಲ. ನಾನು ಆ್ಯಕ್ಟ್ ಮಾಡ್ತಿದ್ದೀನಿ, ನೀನು ಆ್ಯಕ್ಟ್ ಮಾಡು. ಇಂಥ ತಪ್ಪಾದಂಥ ಜೀವಿತ ಹೋಗ್ತಾ ಇದೆ. ದಾವೀದ ಅಂತ ಹೇಳಬೇಕು, ನಾನು
ಸಣ್ಣ ಬುದ್ಧಿ ಇರೋ ಸಂಘ ನಾನು ಸೇರಲ್ಲ, ಕಪಟಿಗಳ ಸಂಘದ ಸಹವಾಸ ಮಾಡೋದೇ ಇಲ್ಲ ನಾನು ಅಂತ. ಅವಿಶ್ವಾಸಿಗಳಲ್ಲಿ ಇಂಥ ಸ್ವಭಾವಗಳನ್ನು ನೀವು ಕಂಡ್ರೆ ಅಂಥವ್ರಲ್ಲಿ ದೂರವಾಗಿರೋದು. ನಾನು ಮಾತಾಡ್ತಿರೋದು, ನೀವು ಯೇಸುಸ್ವಾಮಿಗಳಲ್ಲಿ ರಕ್ಷಣೆ ಹೊಂದಿಲ್ಲಿ ಬಂದಿದ್ದೀರಿ, ನಿಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಬೇಕು, ದೇವರಲ್ಲಿ ಸಂತೋಷ ಪಡಬೇಕು, ಕಡೆಯದಾಗಿ ನೀವು ಆಶಿಸುವಂತಹ ಆಶೀರ್ವಾದಗಳನ್ನು ನಿಮಗೆ ದೇವರು ಕೊಡಬೇಕು ಅಂದರೆ ಇಂಥ ಕಾರ್ಯಗಳು ದೇವರಿಗೆ ನಿನಗೆ ಇಷ್ಟವಿಲ್ಲದಂಥ ವಿಷಯಗಳನ್ನು ನಾನು ಬೇರ್ಪಡ್ತೀನಿ, ನಾನು ಸಪ್ರೇಟ್ ಆಗ್ತೀನಿ ಅಂತ ಹೇಳುವಾಗ ದೇವರು ಹೇಳ್ತಾರೆ, ನಿನಗೇನು ಆಶೀರ್ವಾದ ಬೇಕು ಮಗನೇ, ನಿನಗೇನು ಆಶೀರ್ವಾದ ಬೇಕು ಮಗಳೇ ಅಂತ ಕೇಳ್ತಾರೆ. ನಾನು ಕೆಲವರ ನೆನ್ನೆ ಒಬ್ಬ ಸಹೋದರಿ ಬಂದಿದ್ದು, ಇವತ್ತು ಬರ್ತೀನಿ ಅಂತ ಹೇಳಿದ್ರು ಬಂದಿಲ್ಲ. ನಾನು ಬೆಳಿಗ್ಗೆ 10 ಗಂಟೆಗೆ ಬಂದಾಗಲೇ ಒಂದು ದೆವ್ವ ಹಿಡ್ಕೊಂಡಂಥ ಸಹೋದರಿನ ಕರ್ಕೊಂಡು ಬಂದರು. ನಾನು ಪ್ರಾರ್ಥಿಸ್ತಿರುವಾಗಲೇ ಬಂತು. ಯಾರು ನೀನು ಅಂತ ಕೇಳಿದೆ. ದೇವಮ್ಮ ಅನ್ನೋ ಹೆಸರು ಬಂತು. ಏನಕ್ಕೆ ಬಂದಿದೆ ಅದೆಲ್ಲ ಕೇಳಿ ಮಾತನಾಡಿ ಬಿಟ್ಟು ಆಯಿತು. ದೇವರ ಸ್ತೋತ್ರ. ಮುಡಿಬಳೆ ತಾಯ್ತೆಗಳು ಕಟ್ಟಿರೋದೆಲ್ಲ ಬಿಚ್ಚಿಸ್ತಾರೆ. ಸರಿ ಸ್ವಲ್ಪ ನಾನು ನಾಳೆ ಬರ್ತೀನಿ, ಸರಿ ಆಯಿತು ಅಂದ್ಕೊಂಡು ಹೋದರು. ಮತ್ತು ನಾನು ಅಲ್ಲಿ ತೆಗೆದು ಬಿಸಾಕ್ಬಿಟ್ಟೆ ಎಲ್ಲರೂ. ಪುನಃ ಫೋನ್ ಮಾಡಿದ್ರು 6 ಗಂಟೆಗೆ. ಆ ಮುಡಿಬಳ ಬೇಕಾಗಿತ್ತು ಸಹ ಅಂತ. ಏನು ಬೇಕಾಗಿತ್ತು? ಮುಡಿಬಳೆ ಬೇಕಾಗಿತ್ತು ಸಹ. ನಮ್ಮಮ್ಮ ಅಂತರ ಕೊಡಬೇಕು, ನಮ್ಮಮ್ಮನಿಗೆ ನೀವು ಆಕಳಿದ್ರು ಪರವಾಗಿಲ್ಲ, ನಂಗೆ ತಂದು ಕೊಡು ಅಂತ ಹೇಳ್ತಾವ್ರೆ. ಸದ್ಯ ಅಲ್ಲಿ ಬಿಸಾಕಿರೋ ಜಾಗ ರವಿ ಬ್ರದರ್ ನೋಡಿ ಎತ್ತು ಕೊಟ್ಟರು, ತಗೊಂಡೋಗಿ ಅಂತ. ಆ ಮುಡಿಬಳ ತಕ್ಕ ನಾ 200 ರೂಪಾಯಿ ಮಾಡ್ತಿದ್ದ ಇಲ್ಲ. ಕೆಲವು ಕಾರ್ಯಗಳನ್ನು ಅಪೇಕ್ಷಿಸ್ತಿದ್ದಾರೆ, ಅವುಗಳಲ್ಲೇ ಅವ್ರಿಗೆ ಸಂತೋಷ. ಇವತ್ತು ನನ್ನ ನಿಮ್ಮ ಸಂತೋಷ ಯಾವ ರೀತಿ ಇದೆ? ಇವೆಲ್ಲವುಗಳಿಂದ ಬಿಡುಗಡೆ ಹೊಂದಿ ದೇವರೇ ನೀನನ್ನು ಆಶೀರ್ವದಿಸು ಅಂತ ಹೇಳಿದ್ರೆ ಖಂಡಿತವಾಗಿ ಅವರು ನಮ್ಮನ್ನು ಆಶೀರ್ವದಿಸ್ತಾರೆ. ಇವತ್ತು ಎಷ್ಟೋ ಜನರು ಸಭೆ ಬಂದಿದ್ದಾರೆ, ಕೆಲವರು ಗಮನಿಸ್ರಿ, ತುಂಬ ಕ್ರಿಟಿಕಲ್ ಕಂಡೀಷನ್. ನಿಮ್ಮ ಜೀವನದಲ್ಲಿ ಕೆಲವರು ಆ ಜೀವನದಲ್ಲಿ ಅದ್ಭುತ ಯಾಕೆ ನಡೀತಿಲ್ಲ ಗೊತ್ತಾ? ನಿನ್ನ ಸಮರ್ಪಣೆ ದೇವರಲ್ಲಿ ಇಲ್ಲ. ಇನ್ನು ನಿಮ್ಮ ಮನೆಯಲ್ಲಿ ವಿಗ್ರಹಾರಾಧನೆ ಮಾಡ್ತಿದ್ರೆ ನಾನು ಅಷ್ಟು ಸತ್ಯ ಹೇಳಿದ್ರು ಕೂಡ, ಎಷ್ಟು ಕಷ್ಟ ಇದ್ರೂ ಕೂಡ ದೇವರುಗಳನ್ನು, ಆ ವಿಗ್ರಹಗಳನ್ನು ಬಿಟ್ಟು ಬದುಕೋದಕ್ಕೆ ಅವ್ರ ಕೈಲಿ ಆಗ್ತಿಲ್ಲ. ನೀನು ಇನ್ನೂ ವಿಗ್ರಹಾರಾಧನೆ ಮಾಡ್ತಿರೋದ್ರಿಂದ ದೇವರು ನಿನಗೆ ಅದ್ಭುತ ಮಾಡಿಲ್ಲ. ಬೈಬಲ್ ಹೇಳ್ತಾ ಅಸಹ್ಯವಾದ ಕಾರ್ಯ. ನಾನು ಸತ್ಯ ಹೇಳ್ತೀನಿ, ನೀನು ವಿಗ್ರಹಾರಾಧನೆ ಬಿಟ್ಟು ನೋಡು, ದೇವರು ಜೀವನದಲ್ಲಿ ಅದ್ಭುತಗಳನ್ನ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಅವರು ವಿಗ್ರಹಗಳ ತೊರೆದು ಬಿಡು ನಿನ್ನ ಕಾರ್ಯಗಳಿಂದ, ನಿನ್ನ ಹೃದಯದಿಂದ, ನಿನ್ನ ಮನೆಯಿಂದ. ವಿಗ್ರಹಗಳಿಗೆ ಸ್ಥಳ ಕೊಡಬೇಡ. ವಿಗ್ರಹಗಳಿಗೆ ಸ್ಥಳ ಕೊಡಬೇಡ. ನಾನು ಪ್ರತ್ಯೇಕಿಸಲ್ಪಟ್ಟವನು. ಎಲ್ಲರೂ ಹೇಳೋದು, ನಾನು ಪ್ರತ್ಯೇಕಿಸಲ್ಪಟ್ಟವಳು. ನಾನು ಪ್ರತ್ಯೇಕಿಸಲ್ಪಡಬೇಕು. ನನ್ನ ಸಭೆಯ ವಿಶ್ವಾಸಿಗಳು ರಕ್ಷಣೆ ಹೊಂದಿ ಏನೋ ಒತ್ತಡಕ್ಕೆ ಸಿಕ್ಕಿ ನಿಮ್ಮ ಮದುವೆಗಳು ದೇವಸ್ಥಾನದಲ್ಲಿ ನಡೆದರೆ ಚೆನ್ನಾಗಿರುತ್ತೆ. ಸೇವಕನಾಗ ನಾನು ಎಷ್ಟು ದುಃಖ ಪಡ್ತೀನಿ ಗೊತ್ತಾ? ಅದಕ್ಕೆ ಕಾರಣಗಳನ್ನ ಕೆಲವರು ಕೊಡ್ತೀರಿ. ಇಲ್ಲ, ನಾನು ಪ್ರಾರಂಭದಲ್ಲಿ ಹೇಳಿದ ಒಂದು ಮಾತು, ಕುಟುಂಬಕ್ಕೋಸ್ಕರ ಬದುಕಿ ನೀನು ದೇವರಿಗಾಗಿ ಒಂದು ಸಮಯ ಕೊಡ್ತಿದ್ದೀಯಾ? ನೀನು ದೇವರಿಗಾಗಿ ಬದುಕಿದ್ರೆ ಕುಟುಂಬಕ್ಕಾಗಿ ಒಂದು ಸಮಯ ಕೊಡ್ತಿದ್ದೆ, ಆಗ ಇಂಥ ತಪ್ಪುಗಳಾಗ್ತಾ ಇರಲಿಲ್ಲ. ನನ್ನ ಸಭೆ ವಿಶ್ವಾಸಗಳು ಕೆಲವರು ಆ ರೀತಿ ದೇವಸ್ಥಾನಗಳಲ್ಲಿ ಅವರ ಮದುವೆಗಳನ್ನ ಮಾಡ್ಕೊಂಡ್ಬಿಟ್ರು. ಭಾಳ ನೋವಾಯ್ತು. ನಿನ್ನನ್ನು ಅರ್ಥಂಥ ವ್ಯಕ್ತಿಗಳು ದೇವರಲ್ಲದಂಥ ಮೂಕ ವಿಗ್ರಹಗಳ ವಾಕ್ಯ ಹೇಳ್ತದೆ, ನೀನು ದೆವ್ವಗಳ ಪಂಕ್ತಿ, ಕರ್ತನ ಪಂಕ್ತಿ, ಇದೆರಡರಲ್ಲಿ ನೀನು ಪಾಲು ಹೊಂದಬೇಕು. ಒಂದು ವಚನ ತೆಗೆದುಬಿಟ್ರಿ, ಅದನ್ನು ನಾನು ಓದಿಸ್ಬಿಡ್ತೀನಿ. ಅದನ್ನು ಜೀಸಸ್. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 15ನೇ ಅಧ್ಯಾಯ ಅದರ 18ನೇ ವಚನ. ನೀವು ಬಹಳ ಕಾಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಅದಲ್ಲ, 1 ಕೊರಿಂಥ 10ನೇ ಅಧ್ಯಾಯ ಇದು ತೆಗೆದುಬಿಟ್ರಿ. ಇದನ್ನು ಯೋಚಿಸಿ ನಾನು ಪ್ರೇಯರ್ ಮಾಡಬೇಡ. 10ನೇ ಅಧ್ಯಾಯ 21ನೇ ವಚನ, 22ನೇ ವಚನ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರ್ರಿ. 2 ಪಂಕ್ತಿ, ಒಂದು ಕರ್ತನ ಪಂಕ್ತಿ, ಇನ್ನೊಂದು ದೆವ್ವಗಳ ಪಂಕ್ತಿ. 2 ಪಂಕ್ತಿ ಇರೋದು. ದೇವರು ಅನ್ನೋ ಹೆಸರಿನಲ್ಲಿ ನೀವು ವಿಗ್ರಹಗಳಿಗೆ ನೈವೇದ್ಯ ಸಲ್ಲಿಸುವಂಥದ್ದು ಬೈಬಲ್ ಹೇಳ್ತದೆ ಅದು ದೆವ್ವಗಳಿಗೆ ಸಮರ್ಪಿಸಿದ್ದು ಅಂತೇಳಿ. ಹಲ್ಲೆಲೂಯ. ಎಡೆ ಇಕ್ಕುವಂಥ ಅಭ್ಯಾಸಗಳು ಗೊತ್ತಲ್ಲ ನಮಗೆಲ್ರಿಗೂ. ಅದು ಯಾರಿಗೆ ಎಡೆ ಇಕ್ತಾರೆ ಗೊತ್ತಾ? ದೇವರಿಗೆ ಅಂತ ಎಡೆ ಇಕ್ತಿದ್ದಾರೆ. ಬಟ್ ದೇವರಿಗೆಲ್ಲ ಅದು ದೆವ್ವಗಳಿಗೆ, ದುರಾತ್ಮಗಳಿಗೆ. ಅವುಗಳನ್ನು ತೆಗೆದುಕೊಂಡು ತಿನ್ನಬೇಡ್ರಿ ನೀವು ದಯವಿಟ್ಟು. ಅಂತ ಅಭ್ಯಾಸ ಇದ್ರೆ ಬಿಟ್ಟುಬಿಟ್ರಿ. ದೇವರ ವಾಕ್ಯ ಹೇಳ್ತದೆ, ನೀವು ದೆವ್ವಗಳ ಪಂಕ್ತಿ, ಕರ್ತನ ಪಂಕ್ತಿ ಇದೆರಡರಲ್ಲಿ ಒಂದರಲ್ಲಿ ಮಾತ್ರ ಸೇವಿಸ್ಬೋದು. ಇವತ್ತು ಕರ್ತನ ಪಂಕ್ತಿ ನಡೀತದೆ. ಇವತ್ತು ಕರ್ತನ ಭೋಜನ ಎಂಬ ಪಂಕ್ತಿ ತೀರ್ಮಾನ ಮಾಡಿ, ದೇವರ ಲೋಕದವಲ್ಲಿಯೂ ನಾನು ಬೇರ್ಪಡಿಸಲ್ಪಡದೆ, ಪ್ರತ್ಯೇಕಿಸಲ್ಪಡದೆ, ಅಲ್ಲಿ ಇದ್ಕೊಂಡು ಇಲ್ಲೂ ಇರ್ತೀನಿ ಅಂದರೆ ಎರಡರಲ್ಲಿ ನೀವು ಕೂಡಿದ್ರೆ ಏನಾಗುತ್ತೆ ಗೊತ್ತಾ? 22ನೇ ವಚನ ಹೇಳ್ತದೆ, ಕರ್ತನನ್ನು ರೇಗಿಸಬೇಕೆಂದಿದ್ದೇವೋ. ರೇಗಿಸೋದು ಅರ್ಥ ಏನು?
ರೇಗಿಸೋದು, ಕೋಪ ಎಬ್ಸೋದು ಬೇರೆ. ಆ ಪಾಪ ಮಾಡಿದ ದೇವ್ರ ಕೋಪ ಬಂದ್ಬಿಡುತ್ತೆ. ಓಕೆ, ರೇಗಿಸೋದು ಅಂದರೆ ಅವ್ರು ಬೇಡ ಬೇಡ ಅಂತ ಪುನಃ ಮಾಡಿ ಮಾಡಿ ಕೆಲವರು ಕೆಂಟ್ತಿರ್ತಾರೆ. ಇದಂದರೆ ಈ ವಿಷಯ ತೆಗೆದ್ರೆ ಇವ್ರಿಗೆ ಇಷ್ಟ ಇಲ್ಲ ಅಂತ ಗೊತ್ತಿರುತ್ತೆ, ಆ ವಿಷಯನೇ ಬೇಕು ಅಂತ ತೆಗೆಯೋದು. ಪಾಸ್ಟ್ರಿಗೆ ಗೊತ್ತು ನಾವು ಈ ರೀತಿ ಇರೋದು ಪಾಸ್ಟ್ರಿಗೆ ಇಷ್ಟ ಇಲ್ಲ ಅಂತ ಗೊತ್ತು, ರೇಗಿಸೋ ಕೆಲಸ ಮಾಡ್ತಾರೆ ಕೆಲವರು. ನಾವು ಇಂಥ ಸ್ವಭಾವಗಳನ್ನ ಮಾಡೋದು ತಪ್ಪು ಅಂತ ಗೊತ್ತು, ಆದರೂ ಇದನ್ನೇ ಮಾಡೋಣ, ರೇಗ್ಸ್ ನೋಡೋಣ. ಇಲ್ಲಿ ಹೇಳ್ತದೆ ನಾವು ಕರ್ತನಿಗಿಂತಲೂ ನಾವು ಬಲಿಷ್ಠರೇನೋ, ಆತನಿಗಿಂತಲೂ ಬಲಿಷ್ಠರೇನೋ. ಕೆಲವು ದೃಷ್ಟಿ ಇದೆ ಪಾಸ್ಟ್ಗಿಂತ ನಾನು ಬಲಿಷ್ಠರೇ. ಕೆಲವು ವಿಷಯಗಳು ನಾನು ನಂಬ್ತೀನಿ. ನೀವು ತುಂಬ ನಾಲೆಡ್ಜ್ ಪರ್ಸನ್ ಆಗಿದ್ದರೆ, ನೀವು ತುಂಬ ಡಬಲ್ ಡಿಗ್ರಿ ಟ್ರಿಪಲ್ ಡಿಗ್ರಿ ಎಲ್ಲ ಓದಿದರೆ ನೀವು ದೊಡ್ಡವರ ಕಾಣಿಸಿ ಪಡ್ಬೋದು. ಬಟ್ ಸೇವಕನಾಗಿ ಹೇಳ್ತೀನಿ, ನನ್ನ ಮುಂದೆ ಮಾಟ ನಡೆಯಲ್ಲ, ನನ್ನ ಮುಂದೆ ಮಾಟ ನಡೆಯಲ್ಲ. ಕೆಲವ್ರಿಗೆ ಬೇಜಾರಾಗ್ಬೋದೇನೋ, ಬಟ್ ನಾನು ಹೇಳ್ತಾನೆ ಗಟ್ಸಾಗಿ ಹೇಳ್ತೀನಿ ಮಾತನ್ನ. ಕಾರಣ ನನ್ನ ಕರ್ತ ನನಗೆ ಗೊತ್ತಿಲ್ಲ, ನಾನು ಬಲ್ಲೆ. ಎಚ್ಚರಿಕೆ ಉಳ್ಳವರಾಗಿರೋಣ. ಹೇಗಾದರೂ ಒಂದು ಆಸೆ, ನನ್ನ ಜನರು ಸಭೆಗೆ ಬಂದು ಕರ್ತನ ಭೋಜನಲ್ಲಿ ಪಾಲುಗಾರರಾಗಿ ಕ್ರಿಸ್ತನೊಂದಿಗೆ ಐಕ್ಯವುಳ್ಳ ಜೀವಿತ ಜೀವಿಸ್ತಾ ಇದ್ದರೆ ಆಶೀರ್ವಾದ ಮಾಡು ಅಂತ ನಾವು ಕಣ್ಣೀಡಬೇಕಾಗಿಲ್ಲ, ಉಪವಾಸ ಇರಬೇಕಾಗಿಲ್ಲ. ಆಶೀರ್ವಾದವು ಶುಭ ವೃದ್ಧನ ಹಿಂಬಾಲಿಸಿ ಬರ್ತದೆ. ಆಮೇಲೆ ಹಲ್ಲೆಲೂಯಾ. ಎಷ್ಟು ಒಳ್ಳೆಯ ದೇವರು ನಮ್ಮ ದೇವರು ಅನ್ನೋದನ್ನು ಅನುಭವದಿಂದ ತಿಳ್ಕೊಳ್ಳಿಕ್ಕೆ ಮನಸ್ಸು ಮಾಡಿರಿ. ಹೇಗಾದರೂ ಸರಿ, ನಮ್ಮ ವಾಕ್ಯದಲ್ಲಿ ಹೇಳಿದಂತೆ ಕೈಯ ಬಿಡದೆ ಕಾದಿರುವೇನೆ ನಿನ್ನ ವಾಕ್ಯದಿಂದ ನಡೆಸಿದೆಯ. ಕೈಯನ್ನು ಬಿಡದೆ ಕಾದಿರುವೇನಿ ನಿನ್ನ ವಾಕ್ಯದಿಂದ ನಡೆಸಿದೆ ಅಯ್ಯ. ಈ ವಾಕ್ಯ ನನ್ನನ್ನು ನಡೆಸಬೇಕು. ಎಷ್ಟೋ ವಿಷಯಗಳ ಇಜ್ಜೋಡಾಗಿದ್ದೇನೆ, ಇವತ್ತು ನಾನು ಪ್ರತ್ಯೇಕಿಸಲ್ಪಡ್ತೀನಿ, ನಿನ್ನ ವಾಕ್ಯ ನನ್ನ ನಡೆಸ್ತೀನಿ. ಆಮೇಲೆ ಕೊರತೆಯರೆಲ್ಲ ಕೃಪೆಯನ್ನು ತಂದು ನನ್ನ ತಳ್ಳಾದೆ ಸೇರಿಸಿಕೊಂಡೆ. ಧೂಳಿನಿಂದ ಮೇಲಕ್ಕೆತ್ತಿ ನನ್ನ ತಲೆಯಾಗಿ ಮಾಡಿದೆ ಅಯ್ಯ. ನನ್ನ ತಲೆಯಾಗಿ ಮಾಡುವಂಥ ಕರ್ತನಿಗಾಗಿ ನಾವು ಬದುಕೋಣ. ನಿದ್ದೆ ಮಾಡೋಲ್ಲ ಅಲ್ಲೇಲು ಹೇಳಿ, ಅಲ್ಲೇಲೂಯಾ. ಶುರುವಾಗಿ ಇಲ್ಲ, ನಿದ್ರೆ ಮಾಡ್ದಿದ್ದವರೇ ನನ್ನ ಜೊತೆ ಅಲ್ಲೆಲ್ಲೂ ಹೇಳಿದ್ದು, ನಿದ್ರೆ ಮಾಡಿದವ್ರು ಚಾನ್ಸ್ ಆಗೋಯ್ತು, ಅಲರ್ಟ್ ಆಗ್ಬಿಟ್ರು. ಅದು ಹೆಂಗೆ ನನ್ನ ಕೈ ಓಡಿಸಿ ಮೂವತ್ತ ಒಂದು 3-4 ಜನ ಕಣ್ಣು ತೂಗ್ತಾ ಐತೆ. ಎಚ್ಚರವಾಗಿರ್ರಿ. ನೀವು ಬೇರ್ಪಡೋಕ್ಕಾಗಲ್ಲ, ಇಲ್ಲೇ ತೂಗಿಸ್ಬಿಡ್ತಿದ್ದಾರೆ. ನೀವು ಲೋಕದ ಕಾರ್ಯಗಳಿಂದ ಬೇರ್ಪಡೋಕ್ಕಾಗಲ್ಲ. ಎಚ್ಚರವಾಗಿ ಕೂತ್ಕೊಳ್ಳೋಣ. ಕೆಲವರು ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಬಂದಿದ್ದಾರೆ, ನಿದ್ದೆನೇ ಇಲ್ಲ ಅಂದರೆ ನಿದ್ದೆ ಮಾಡಿದ್ರು ಒಂದು ಅರ್ಥವಾದ. ರಾತ್ರಿ ಎಲ್ಲ ಪಟ್ಟಿಗೆ ವರ್ಕ್ ಮಾಡಿದ್ರು, ಲೇಟಾಗಿ ಎದ್ದು ಲೇಟಾಗಿ ಅರ್ಜೆಂಟಾಗಿ ಬಂದು ಲೇಟಾಗಿ ಚರ್ಚೆಗೆ ಸೇರಿ ಇಲ್ಲೂ ತೂಗುಡಿಸ್ತಿದ್ದಾರೆ. ನಾನು ನಿಮ್ಮನ್ನು ಎಲ್ಲಿ ಕಳಿಸ್ಬೇಕು? ನಾವು ಎದ್ದು ನಿಂತ್ಕೊಡು.